ಎಲ್ಲ ಪತ್ರಿಕಾ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ನಿಮಗೆಲ್ಲ ಆಗಲೇ 2 ದಿನಗಳ ಹಿಂದೆ ತಿಳಿದಿರಬೇಕು. ಚಂದ್ರಚೂಡ್ ಅವ್ರದ್ದು ನಮ್ಮ KVN ಪ್ರೊಡಕ್ಷನ್ ಅವರು ಮತ್ತು ಹಲವು ನಿರ್ಮಾಪಕರು ನಮ್ಮ ಸಂಘಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದರು. ಆ ಕಂಪ್ಲೇಂಟ್ ಮುಖಾಂತರ ನಾವು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು. ಅದಾದ ನಂತರ ನಿನ್ನೆ ಮಂಜು ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಈಗ ಮಂಜು ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಂಜು ಅವರು ಡೀಟೇಲ್ ಆಗಿ ತಿಳಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಮಾತಾಡೋದು ಜಾಸ್ತಿ ಆಗುತ್ತೆ. ಅದು ಅವ್ರ ಅಭ್ಯಾಸ ಇರಬೇಕು. ನಾವು ಮೊನ್ನೆ ವಾಣಿಜ್ಯ ಮಂಡಳಿಗೆ ನಿರ್ಮಾಪಕ ಸಂಘಕ್ಕೆ ನಿರ್ಮಾಪಕರ ಬಗ್ಗೆ ಮತ್ತು ಜನನಾಯಕ ಸಿನಿಮಾ ಬಗ್ಗೆ ಚಂದ್ರಚೂಡ್ ಚಂದ್ರ ಆಚಾರ್ ಇವರು ಅಗೌರವ ಮಾತಾಡಿದ್ರು. ಕಾಂಡಮ್ಸ್ ಇಂದ ಕಾಂಡಮ್ಸ್ ಎಲ್ಲ ಕೊಡ್ತಾರೆ, ಕಾಂಡಮ್ ಟು ಕಾಂಡಮ್ಸ್ ಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇಡೀ ನಿರ್ಮಾಪಕರು ಯಾರು ಕೊಟ್ಟರು ಪಾಪ ತೊಂದರೆ ಇಲ್ಲ, ಅವ್ರು ಕೇಳಿದ್ದಾರೆ ಯಾರು ಕೊಟ್ಟರು ನೋಡೋಣ ಹೇಳಿ ಅಂತ ಹೇಳಿದ್ರೆ ಅವರು ತಪ್ಪಿಸ್ಕೊಳ್ಳೋ ಬಾಧೆ ಮಾಡ್ತಾರೆ. ಅದಕ್ಕೆ ಇಡೀ ಉದ್ಯಮ ಚಿತ್ರೋದ್ಯಮ ಹೋಗಿ ನಮ್ಮ ಹೈಕೋರ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಲಾಟ್ ಮಾಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಕೇಸು ರಿಜಿಸ್ಟರ್ ಮಾಡಿದ್ದಾರೆ. ಇಷ್ಟ ಆಗಿದೆ. ತದನಂತರ ಅವತ್ತೆಲ್ಲ ಮಾಧ್ಯಮದವರಿದ್ದಾಗ ನನ್ನನ್ನು ಪಾಪ ಕೆಲವು ಮಾಧ್ಯಮದವ್ರು ಕೇಳಿದ್ರು, ಏನು ಸರ್ ಇದಕ್ಕೆ ಅದು ಆ ವಿಷಯದಲ್ಲಿ ಆ ಥರ ಹೇಳಿದ ತಪ್ಪು. ಸಿನಿಮಾನದೇನೋ ಅವ್ನು ಗೊತ್ತಿದೆ, ಸಿನಿಮಾ ಬಂಡವಾಳ ಹಾಕಿರೋದು ಗೊತ್ತಾಗುತ್ತೆ, ನಿರ್ಮಾಪಕ ಯಾರು ದುಡ್ಡು ತಂದವನೇನೋ ಗೊತ್ತಿರುತ್ತೆ. ಸುಮ್ಮನೆ ಯಾವುದೋ ನೀನು ಕೂತ್ಕೊಂಡು ಗಾಳಿ ಗುಂಡಾಡ್ಸೋದು ಬೇಡ ಅಂತ ಹೇಳಿದಾಗ ಆಮೇಲೆ ಕೆಲವು ಮಾಧ್ಯಮದವ್ರು ನನ್ನನ್ನು ಕೇಳಿದ್ರು, ಸರ್ ಇದ್ರ ಬಗ್ಗೆ ಸುದೀಪ್ ಅವ್ರ ಜೊತೆಲಿ ಅವ್ರು ಹೇಳಬಾರ್ದ ಅಂತ ಕೇಳಿದ್ರು. ನಾನು ಹೇಳಿದೆ ಪಾಪ ಅವ್ರಿಗೆ ವಿಷಯ ಗೊತ್ತಿದೆಯೋ ಗೊತ್ತಿಲ್ಲ ಅವ್ರು ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ, ಅವ್ರು ಉಗಿತಾರೆ. ನಮಗೆ ಗೊತ್ತಿರೋ ಅವ್ರಿಗೆ ಈ ವಿಷಯ ಗೊತ್ತಿರಲ್ಲ, ಬಟ್ ಅವ್ರಿಗೆ ಗೊತ್ತಿದ್ರೆ ಈ ಥರದ ವಿಷಯದ ಹೇಳಲ್ಲ ಅಂತ. ಅದಕ್ಕೆ ಸುದೀಪ್ ವಿಷಯ ತಗೊಂಡು ನಾನು ಮಾತು ಹೇಳಿದೆ, ಸುದೀಪ್ ಅವ್ರಿಗೆ ಗೊತ್ತಿರಲ್ಲ ಅಂತ. ಅದನ್ನು ಸುದೀಪ್ ಅವರಿಗೆ ನನ್ನನ್ನು ತಿಳಿಸಿಬಿಟ್ಟಿದ್ದೀರಾ ಅಂತ ಇವನು ನನ್ನನ್ನು ಏನಂದರೆ ಕೊಬ್ಬರಿ ಮಂಜ, ಕೋಕೋನಟ್ ಮಂಜ ಅಂತ ಇವನು ಈ ರೀತಿ ನನ್ನನ್ನು ನಿನ್ನ ಬಿಡಲ್ಲ, ನನ್ನ ಜೀವನ ಇರೋ ಗಂಟ ಬಿಡಲ್ಲ ಅಂತೇನು ಅಂದಿದ್ದಾನೆ. ಅಪ್ಪ ಇರಲಿ, ಅವನು ಅಂದಿದ್ದಾನೆ. ಅವನು ಬುದ್ಧಿವಂತ, ಬುದ್ಧಿಜೀವಿ, ನಾನು ಜ್ಞಾನಿ, ನಾನು ವಿದ್ಯಾವಂತ, ಹೋರಾಟಗಾರ ಇವೆಲ್ಲ ಮಾತಾಡ್ತಾನೆ. ಮಾತಾಡೋ ಕಲ್ಚರ್ ಗೊತ್ತಿಲ್ಲ ಅವನು. ಏನು ನನ್ನ ಬಿಡಲ್ಲ, ನಾನು ಸ್ಮಗ್ಲರ್ ಇಲ್ಲ, ನಾನು ಗಾಂಜಾ ಮಾಡ್ತಿದ್ದ, ಇಲ್ಲ ನಾನು ಬೇರೆ ಮಾಡ್ತಿದ್ದ, ಇಲ್ಲ ಬೇರೆಯವ್ರ ಥರ ನಾನು ಬೇರೆ ಪಿಂಪ್ ಕೆಲಸ ಮಾಡ್ತಿದ್ದ. ಕೆ ಮಂಜು ಅಂತ ಅವ್ನಿಗೆ ಏನು ಗೊತ್ತಿದೆ? ಕೆ ಮಂಜು ಇತಿಹಾಸ ಐತೆ. 55 ಸಿನಿಮಾ ಮಾಡಿದ್ದೀನಿ, ಸುಮಾರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, ಕೋಟ್ಯಾಂತರ ರೂಪಾಯಿ ಸಿನಿಮಾ ಕಳೆದಿದ್ದೀನಿ. ಅದು ನನ್ನ ವೃತ್ತಿ, ಇದು ನನ್ನ ದೇವರಿದ್ದಂಗೆ. ನಾವಿಲ್ಲಿ ಬಂದವರು ಪೂಜೆ ಮಾಡ್ತೀವಿ, ಪವಿತ್ರವಾಗಿದೆ ನಮ್ಮ ದೇವಸ್ಥಾನ ಥರ. ಸಿನಿಮಾನ ನಾವು ಗೌರವಿಸ್ತೀವಿ, ಅದು ನಮ್ಮ ವೃತ್ತಿ. ಯಾರೇ ಬರಲಿ ಇಲ್ಲಿ ಈ ಬರಬೇಕು ಅಂದರೆ ಎಲ್ಲರಿಗೂ ಯೋಗ ಇಲ್ಲ. ತುಂಬ ಜನ ಇದ್ದಾರೆ, ತುಂಬ ಜನ ಬರ್ತಾರೆ. ನಾವು ನಿರ್ಮಾಪಕ ಉಳ್ಕೋಬೇಕು, ನಿರ್ಮಾಪಕರು ಶಿಸ್ತು ಕಲಿಸ್ಬೇಕು ಅಂತ ಒಂದು ಅಸೋಸಿಯೇಷನ್ ಇದೆ. ಸುಮ್ಮನೆ ಅಲ್ಲ, ಇಲ್ಲಿ ಆದಿಲೋಗೋ ತೀಟೆತ್ತಿರೋನಿಗೆಲ್ಲ ಮಾತಾಡೋಕ್ಕಲ್ಲ ಇರೋದು. ಆಮೇಲೆ ಅವನೇನು ಅವನ್ನ ಇಂಡಸ್ಟ್ರಿ ಸಾಧನೆ ಇದೆ, ಯಾವ ಕತೆ ಬರ್ತಿದ್ದಾನೆ, ಯಾರಿಗೆ ಕತೆ ಕೊಟ್ಟಿದ್ದಾನೆ, ಯಾವ ವಾಕ್ ಮಾಡಿದಾನೆ, ಇವನು ಎಷ್ಟರ ಬ್ಲ್ಯಾಕ್ ಮೇಲ್ ಮಾಡೋನೆ. ಸುಮಾರು ಇದು ಬಂದಾಗ ನನಗೆ ಎಷ್ಟು ಜನ ಫೋನ್ ಮಾಡಿದ್ರು ಗೊತ್ತಾ, ಸರ್ ಅವ್ನು ಹಿಂಗಿದೆ, ಫ್ಯಾಮಿಲಿಗಳಿದೆ, ಆಮೇಲೆ ಇದೆಲ್ಲ ಹೇಳಿದೆ. ನಾನು ಹೇಳಿದೆ ಅವ್ನು ವೈಯಕ್ತಿಕ ವಚನ ನನಗೆ ಬೇಕಾಗಿದೆ. ಅವ್ನು ಪರ್ಸ್ನಲ್ ಏನಾರು ಮಾಡ್ಕೊಳ್ಳಿ, ಅವನಿಷ್ಟ ಯಾರನ್ನಾರು ಕರ್ಕೊಂಡು ಹೋಗಲಿ, ಅವ್ನು ಏನು ಕಾಂಡ ಮಾಡೋ ಸಪ್ಲೈ, ಅದು ಅವನು ಇಷ್ಟ, ನನಗೆ ಸಂಬಂಧ ಇಲ್ಲ. ನಾನು ಯಾಕೆ ಮಾತಾಡಬೇಕು? ನನ್ನ ಚಿತ್ರೋದ್ಯಮ ನನ್ನ ಮನೆ. ನಾನಿವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷ ನಮಗೆ ಗೆಲ್ಲಿಸಿದರೆ ಆಯ್ಕೆ ಮಾಡಿದ್ದೆ. ನಿರ್ಮಾಪಕ ಕಷ್ಟ ಸುಖ ನನ್ನ ಕರ್ತವ್ಯ. ಅದರಿಂದ ಯಾರೇ ಆಗಲಿ ಈ ವಿಷಯದಲ್ಲಿ ಚಿತ್ರರಂಗದ ಬಗ್ಗೆ ಆಗಲಿ ಅಗೌರವ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಆಮೇಲೆ ಕೆ ಮಂಜು ಅಂತ ನನಗೆ ಗೊತ್ತು. ನನ್ನ ಮಕ್ಳಿಗೆ ಒಳ್ಳೆ ತಂದೆ, ನಮ್ಮ ಬಂಧುಗಳಿಗೆ ಒಳ್ಳೆ ಕೆ ಮಂಜು ರಿಲೇಷನ್, ಚಿತ್ರೋದ್ಯಮಕ್ಕೆ ಒಳ್ಳೆ ನಿರ್ಮಾಪಕ. ಅವನು ಇತಿಹಾಸ ತಗೊಳ್ಳಿ, ವಾಟ್ ಈಸ್ ಅದು ಅವನು ವೈಯಕ್ತಿಕ, ನಾವು ಕೇಳಕ್ಕೆ ಹೋಗಲ್ಲ. ಆಮೇಲೆ ನಾವು ಅವತ್ತೇನಾರು ಅವನ ಬಗ್ಗೆ ಹಗುರವಾಗಿ ಅವನು ಪರ್ಸನಲ್ ಮಾತಾಡಿದ್ರೆ ಯಾಕಪ್ಪ ನಾವು ಪರ್ಸನಲ್ ಮಾತಾಡೋದು ಕೇಳ್ಬೋದು, ತಪ್ಪೇನಿಲ್ಲ. ನಾವು ಮಾತಾಡೋದು ನಮಗೆ ಬೇಕಿಲ್ದಿರೋ ವಿಷಯ. ನಮ್ಮ ಚಿತ್ರೋದ್ಯಮದ ಬಗ್ಗೆ ನಾವು ಸಿನಿಮಾ ಬಗ್ಗೆ ಮಾತಾಡಿದ್ಯಾ, ಕಾರಣ ಇದು ಯಾರು ಕೊಡೋದು ಸ್ವಲ್ಪ ಅಂತ ಹೇಳಿ ತಪ್ಪೇನು. ನೀನು ಬುದ್ಧಿವಂತ ಆಗ್ಬಿಟ್ಟು ನನಗೆಲ್ಲ ಗೊತ್ತಿದೆ, ನಾಲೆಡ್ಜ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾನು ಫೋನ್ ಮಾಡಿ ಅವ್ನು ನನ್ನ ಗೆಳೆಯ, ಕರೆಕ್ಟು ಫ್ರೆಂಡ್ ಆಗಿದ್ದ, ಗಿಳಿಯಾಗಿದ್ದ, ಕತೆ ಮಾಡು ಅಂತ ಹೇಳಿದೆ. ಆಮೇಲೆ ನೀನು ಕತೆ ಫ್ರೆಂಡ್ ಅಂತ ತಕ್ಷಣ ನೀನು ಕಂಡಮ್ ಕೊಟ್ಟು ಬಿಡೋದ್ರ ಅಂತ ಕತೆ ಹುಚ್ಚುನಾಯಿ ಕತೆ ಅಂತ ಕೊಟ್ಟಿದ್ದು ದುಡ್ಡು ಹಾಕಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡು ಅವ್ನ ಪರಿಚಯ ಅವ್ನಿಗಿರ್ತದೆ. ಸಂಪಾದನೆ ಮಾಡಿದ್ರೆ ಕಳೆದಿರ್ತೀವಿ, ನಮ್ಮ ಮನೆ ಬರ. ಇವತ್ತು ಯಾವ ಪ್ರೊಡ್ಯೂಸರು ನಿನಗೆ ದುಡ್ಡು ತೊಗೊಂಡೋಗಿದ್ದಾರೆ ಅದ ಮನೆ ಬರ. ನಾವು ಯಾರು ಕೇಳಿದ್ವಿ? ನಿಮ್ಮ ಮನೆ ಯಾರು ಕೇಳಿದ್ವಾ? ನಮ್ಮ ಮನೆ ಯಾರು ಬಂದು ನೀವು ಸಿನಿಮಾ ಮಾಡಿ? ಇಲ್ಲ, ತಪ್ಪೇನಿಲ್ಲ. ನಾವಿನ್ನು ಮುಂದಕ್ಕೆ ಎಚ್ಚರಿಕೆಯಿಂದ ನಿರ್ಮಾಪಕರಿಗೆ ಮೈಂಡ ಕ್ಲೀನಾಗಿ ಹೇಳ್ತಾ ಇದ್ವಿ.
ಎಲ್ಲ ಹೊಸದು ಬಂದಂಥವ್ರು ಕೆಲವು ಪಾಪ ಗೊತ್ತಿರಲ್ಲ ಈ ರೀತಿ ಮಾಡಿ ಇಂಡಸ್ಟ್ರಿ ಹಾಳಾಗಿ ಹೋಗ್ತಾ ಇದೆ, ಬೇಡ ಈ ರೀತಿ ಮಾಡೋದು. ನಮ್ಮ ನಿರ್ಭಯ ಎಚ್ಚರಿಕೊಂಡು ನಮ್ಮ ಧರ್ಮ. ನಾವು ಯಾರಿಗಾರು ಬೇರೆ ಯಾರಿಗಾರು ಮೋಸ ಮಾಡಿದೀವ? ಟೆಕ್ನಿಷಿಯನ್ ಕಾಸು ಕೊಡಲ್ಲ, ಇವ್ನು ನೋಡೋಣ. ಟೆಕ್ನಿಷಿಯನ್ಗೆ ಅಟ್ಲೀಸ್ಟ್ 5 ಸಾವಿರ ಕೊಡ್ತೀವಿ, ಅಟ್ಲೀಸ್ಟ್ 2 ವಾರ 50 ಸಾವಿರ ಕೊಡ್ತೀವಿ, 25 ಸಾವಿರ ತೊಗೊಂಡೋಗಿರ್ತಾನಲ್ಲ. ನಿರ್ಮಾಪಕ 25 ರೂಪಾಯಿ ಬಂದಿರಲ್ಲ. ಪರಿಸ್ಥಿತಿ ಯಾವ್ದು ಇದೆ? ಆಮೇಲೆ ನಿನ್ನ ಕೊಡುಗೆ ಏನಿದೆ? ಮಾತಾಡೋ ಹಕ್ಕಿದೆ ಅಂತ ನೀನು ಏನ ಬರ್ಬೋದ? ಆಮೇಲೆ ನಾವು ಪತ್ರಕರ್ತರ ಸಂಘಕ್ಕೆ ಹೇಳಿದ್ವಿ, ದಯವಿಟ್ಟು ಈ ಥರದವ್ರನ್ನ ಇಟ್ಕೊಂಡ್ರೆ ನಾವು ಚಿತ್ರರಂಗ ಇನ್ನು ಮುಂದಕ್ಕೆ ನಮ್ಮ ಸಹಕಾರ ಕಡಿಮೆ ಆಗುತ್ತೆ. ನಾವು ಯಾರಿಗೂ ನಿಮ್ಮ ಬಾಯ್ಕಾಟು ಇದು ನಾವು ಹೇಳಲ್ಲ, ನಾವು ಅಸಹಕತೆ ತೋರಿಸ್ತೀವಿ. ನಮಗೆ ಬೇಕಾಗಿಲ್ಲ. ನಮಗೆ ಚಿತ್ರೋದ್ಯಮ ಬೆಳಿಬೇಕು, ನಾವೆಲ್ಲ ಒಂದು ಲಿಂಕು, ಒಂದು ಫ್ಯಾಮಿಲಿ ನಾವು ಹೋಗ್ಬೋದು. ಅದನ್ನು ಬಿಟ್ಬಿಟ್ಟು ಅವನು ಹೇಳ್ದ ಇನ್ನು ಹೇಳ್ದ, ಆಮೇಲೆ ನಮ್ಮ ಮಾಧ್ಯಮರು ಕೇಳೋ ಪ್ರಶ್ನೆ ಉತ್ತರ ಕೊಡಬಾರ್ದ? ಅವ್ರು ಪಾಪ ಏನು ಕೇಳಿದ? ಸುದೀಪ್ ಅವ್ರ ಜೊತೆ ಸುದೀಪ್ ಹಿಂಗೆ ಮಾತಾಡಿ ಅವ್ರು ಹೇಳ್ಬೋದಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲಪ್ಪ, ಗೊತ್ತಿರೋ ರೀತಿ ಮಾತಾಡೋಕೆ ಅವಕಾಶ ಕೊಡೋದು. ಪಾಪ ಅವರು ಪ್ರೊಡ್ಯೂಸರ್, ಸುದೀಪ್ ಅವ್ರು ಪ್ರೊಡ್ಯೂಸರ್ ಅಲ್ವಾ? ಅವ್ರ ನಾಟ ನಿರ್ದೇಶಕ ನಿರ್ಮಾಪಕರು, ಅವ್ರು ಗೊತ್ತಾಗ ಸುಮ್ಮನೆ ಇರ್ತಾರ ಅಂತ ನಾನು ಹೇಳ್ಬಿಟ್ರೆ ನಮ್ಗೆ ಸಂಬಂಧ ಇಲ್ಲ. ಅದ್ರಲ್ಲಿ ತಪ್ಪೇನಿದೆ? ತಪ್ಪೇ ಇಲ್ಲ. ಅದಕ್ಕೆ ಇದನ್ನ ಆಮೇಲೆ ಅವನು ಏನು ಇದು ಮಾತಾಡ್ದ ಅಂದರೆ ಇದು ಸ್ಟ್ರಾಂಗ್ ಆಗಾಗ್ತದೆ. ಏನು ಅನ್ಕೊಂಬಿಟ್ಟಿದ್ರು ಮೊದಲು ಏನೋ ಅಂದ್ರೆ ಗಾಳಿ ತೋರಿಸ್ಬಿಡ್ತಾರೆ, ಇದು ದಿಕ್ಕು ತಪ್ಪಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಎಲ್ಲಿದೆ? KVN ಸಂಸ್ಥೆಯವ್ರು ಕಂಪ್ಲೇಂಟ್ ಕೊಟ್ಟಿದ್ದು ವಾಣಿ ನಿರ್ಮಾಪಕ ಸಂಘಕ್ಕೆ. ನೀನು ಯಾರು ಫೋನ್ ಮಾಡೋದು? ನಿರ್ಮಾಪಕ ಸಂಘಕ್ಕೆ ಮಾತಾಡಬೇಕು, ಬಂದು ಹೇಳಬೇಕು, ತಪ್ಪು ಕೂತ್ಕೊಂಡು ನೀನು ಯಾರಿಗೋ ಕೂತ್ಕೊಂಡು ಫೋನ್ ಮಾಡ್ಬಿಟ್ಟು ನಾನು ಅವ್ರಿಗೆ ಹೇಳ್ದೆ ಏನರ್ಥ? ಅದು ಹೇಳಿದ್ದಾನೆ ಅವನು. ಏನೋ ಪೇಜಲ್ಲಿ ನಾವು ಪೇಜ್ ಅದು ಓದಲ್ಲ ಬಿಡಿ, ನಮಗೆ ಅವನು ಓದುವಷ್ಟು ನಾವು ಆ ಕ್ಯಾಟಗಿರಿ ನಮಗಿಲ್ಲ. ನಮಗೆ ಯಾವುದೋ ಒಂದು ಗೌರವ ಇದೆ, ಅದನ್ನು ನಾವು ಅದೆಲ್ಲ ಓದಕ್ಕೆ ಹೋಗಲ್ಲ. ಕ್ಯಾಟಗಿರಿ ಯಾರಿಗೆ ಹೇಳಬೇಕು? ಅಸೋಸಿಯೇಷನ್ ಬರಬೇಕು, ಸರ್ ಹಿಂಗಾಗಿದೆ, ಈ ರೀತಿ ಆಗಿದೆ, ಇದಕ್ಕೆ ದಯವಿಟ್ಟು. ಆಮೇಲೆ ಅದನ್ನು ಬಿಟ್ಟು ನಾನು ಕನ್ನಡ ನಿರ್ಮಾಪಕರು ಹೇಳಿಲ್ಲ, ತಮಿಳು ನಿರ್ಮಾಪಕರು ಹೇಳಿದ್ದೀನಿ. ತಮಿಳು ನಿರ್ಮಾಪಕನಿಲ್ಲ. ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ನಾವೆಲ್ಲ ಅಂತ ಯಾಕೆ ತಮಿಳು, ತೆಲುಗು, ಮಲಯಾಳಿ ಈ ಥರ ಬರ್ತದೆ? ನಾವು ನಾಡು ನುಡಿ ಭಾಷೆ ಹೋರಾಟಕ್ಕೆ ನಾವು ಯಾವತ್ತು ಕನ್ನಡಿಗರು, ಅದರಲ್ಲಿ ಎರಡನೇ ಮಾತಿಲ್ಲ. ನೀನೇ ನಾರಾಯಣ ಕೊಡ್ತಾರೆ, ಕನ್ನಡ ಕೊಡಾರಿದ್ದೆ ನೀನು. ಇನ್ನು ಅವ್ರುಗಳು ಅವ್ರನ್ನ ನಾವು ಕಣ್ಸು ಅಂತ ಹೇಳ್ತೀವಿ. ಅವ್ರ ಹೋರಾಟ ನೀರು ನಾಡು ನುಡಿ ಪ್ರತಿಯೊಂದು ವಿಷಯದ ಕನ್ನಡಿಗ ನಮ್ಮ ಸಂಘ ಸಂಸ್ಥೆ ಓಡಾಡ್ತೇವೆ. ನಾವು ಸಿನಿಮಾದವ್ರ ಜೊತೆ ದಯವಿಟ್ಟು ಕೆಲವು ಟೈಮ್ ಹೋಗಿರಲ್ಲ. ಅವರು ಇವತ್ತು ನಮ್ಮ ಭಾಷೆ ಉಳಿತೈತೆ, ಕನ್ನಡ ಅವ್ರ ಸಂಘ ಕೊಡು. ನೀನು ಯಾವುದು ಹೋರಾಟ ಹೋಗಿದ್ದೆಪ್ಪ ನೀನು? ಟೋಕನ್ ಹಾಕೊಂಡು ನೀನು ಎಲ್ಲಾರ್ಥವ ಹಾಕೊಂಡು ನೀನು ಎಲ್ಲಿ ಮಾತಾಡ್ತೀನಿ. ಫಸ್ಟು ಅವಿವೇಕಿತ ನಮ್ಮ ನೀನು ವಿದ್ಯಾವಂತ ಅಲ್ಲ, ಬುದ್ಧಿ. ಅವ್ನು ಹೇಳೋನೆ ಕೊಬ್ಬರಿ ಮಂಜುಂಗೆ ಕನ್ನಡ ಬರಲ್ಲ, ಅವ್ನಿಗೆ ಇಂಗ್ಲೀಷ್ ಬರಲ್ಲ, ನಾನೇನು ಮಾತಾಡಲಿ? ಅವ್ನು ನಾನು ವಿದ್ಯಾವಂತ ಅಲ್ಲ. ವಿದ್ಯಾವಂತ ಆಗಿ ನಿನ್ನ ಪೇನ್ ತಗೊಂಡು ಯಾವುದೋ ಕೂತ್ಕೊಂಡು ಯಾರಿಗೋ ಯಾಮಾರ್ಸ್ಬಿಟ್ಟು ಟಿಕೆಟ್ ತಗೋತಿದ್ದೆ, ಇದು ತಗೋತಿದ್ದೆ, ದುಡ್ಡು ಇಸ್ಕೊತಿದ್ದೆ. ನಾನು ವಿದ್ಯಾವಂತ ಅಲ್ಲ, ನಾನೊಬ್ಬ ರೈತನ ಮಗ. ನಾನು ಬೆಳೆ ಬಂದ ದಾರಿಗಿದು. ಇವತ್ತು ನನ್ನ ಭಗವಂತ ಮಾಡಿದ ರೈತರ ಮಗನ ಮಣ್ಣಿನ ಮಗನಿಂದ ಬಂದು ನಾನು ಇವತ್ತು ಎಲ್ಲಿದ್ದೀನಿ? ನಾನು ಎಲ್ಲಿದ್ದೀನಿ? ನನ್ನ ಭಗವಂತ ಅಲ್ಲಿ ಕೂಡ್ಸೋದು. ನಿನ್ನೆಲ್ಲಿಟ್ಟವನೇ? ವಿದ್ಯಾವಂತ ಬುದ್ಧಿವಂತ ನಾನು ಶೂರ ಧೀರ ಎಲ್ಲಿಟ್ಟವನೇ? ವಿವೇಕ ಇರಬೇಕು, ಅವಿವೇಕಿತರ ಮಾತಾಡಬಾರ್ದು. ನೀನು ಮಾತಾಡಿ ನಿಮ್ಗೆ 100%. ಅವನು ಬ್ಯಾಡ್ ಅಂತೆ, ಅವ್ನು ಬ್ಯಾಡ, ನಾನು ವೆರಿ ಬ್ಯಾಡ್. ನಾನೇನು ಆರ್ಡಿನರಿ ಅಲ್ಲ. ಭಾಷಾ ಪಿಕ್ಚರ್ ನೋಡೋರ ಕೋಟಿಗೊಬ್ಬ ನೋಡೋಣ. ಕೆ ಮಂಜುದ ಹತ್ರ ಫ್ಲ್ಯಾಶ್ ಬ್ಯಾಕ್ ಐತೆ. ನಾನು ಒಂದೇ ಮಾತಿನ ಇಷ್ಟು ಹೊಡ್ತಂದವರು ಚಿತ್ರರಂಗದ ಬಂದಾಗ, ಕೈ ಬಾಯಿ ಕಚ್ಚೆ 3 ಚೆನ್ನಾಗಿರ್ಲಿ ಚಿನ್ನ, ಅದು ಚೆನ್ನಾಗಿ ನೀನು ಏನು ಬೇಕಾದ್ರೂ ಮಾಡಿದ್ರು. ಕೈ ಬಾಯಿ ಕಚ್ಚೆ 3 ಕರೆಕ್ಟ್ ಆಯ್ತು ನನ್ನ ಹತ್ರ. ನೀನು ಬ್ಯಾಡ್ ಆದರೆ ಐ ಆಮ್ ನಾಟ್ ಆರ್ಡಿನರಿ, ಐ ಆಮ್ ಯುವರ್ ಡ್ಯಾಡ್. ನಾನಿನ್ನೂ ಒಂದೇ ಗೌರವ ಬೆಲೆ ತೂಕಕ್ಕಿದ್ದೀನಿ. ಇನ್ನು ಕೌಂಟ್ಗಿರಲ್ಲ, ನನಗೆ ಕೌಂಟ್ಗಿರಲ್ಲ. ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಇರಬೇಕು. ಯಾರಪ್ಪನ ಮನೆ ಆಸ್ತಿ ಇಲ್ಲ ಕನ್ನಡ ಚಿತ್ರರಂಗ, ಯಾರಿಲ್ಲಿ ಬೆಗ್ಗರಿಲ್ಲ. ಎಲ್ಲರೂ ನಿರ್ಮಾಪಕರು, ಕಲಾವಿದರು, ಟೆಕ್ನಿಷಿಯನ್, ವಿ ಆರ್ ಆಲ್ ಇಂಡಸ್ಟ್ರಿ. ಬಗ್ಗೆ ಯಾಕೆ ಮಾತಾಡೋದು? ಆಮೇಲೆ ನಾವು ಸಿನಿಮಾನದೇನು ನಾವು ಮಾಧ್ಯಮದವ್ರ ಪತ್ರಕ್ಕೆ ಎಲ್ಲರಿಗೂ ಒಂದು ಮನೆ ಥರ ಇದೀವಿ. ಏನಾದರೂ ಕಷ್ಟ ತಗೊಂಡು ಮಾತಾಡ್ತೀವಿ. ಇಷ್ಟ ಬಂದ ಕೂತ್ಕೊಂಡು ನೀನು ಯಾವುದು ಕೂತ್ಕೊಂಡು ಮಾಡೋದು ಏನು ಅರ್ಥ ಅನ್ಕೊಂಡಿದ್ದೀರ? ಒಬ್ಬೊಬ್ಬ ನಿರ್ಮಾಪಕ ಇವತ್ತು ಇನ್ನು ಮುಂದಕ್ಕೆ ಯಾರೇ ಆಗಲಿ ಈ ರೀತಿ ಆಗಬಾರ್ದು ನಮ್ಮನ್ನೆಲ್ಲ ಆಸೆ. ಆಗಬಾರ್ದು. ಯಾಕೆಂದರೆ ಇವತ್ತು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಉಪ್ಪಾರಪೇಟೆಯಲ್ಲಿ FIR ಮಾಡಿದ್ದೀನಿ, ಅರೆಸ್ಟ್ ಮಾಡ್ತೀನಿ, ಡೆಫರ್ಮೇಷನ್ ಕೇಸ್ ಹಾಕ್ತೀನಿ 5 ಕೋಟಿ ಬಿಡಲ್ಲ. ಇನ್ನೂ 15 ಜನ ಪ್ರೊಡ್ಯೂಸರ್ ರೆಡಿ ಇದ್ದಾರೆ. 15 ಜನ ಪ್ರೊಡ್ಯೂಸರ್ ಕಂಪ್ಲೇಂಟ್ ರೆಡಿ ಮಾಡ್ತಾ ಇದ್ದಾರೆ. ಏಂತಕ್ಕೆ ನೀನು ಬೆಲೆ ಕೊಡ್ತೀನಿ? ಉಡ್ಸ್ಕೊಂಡಿದ್ದೀಯ ನೀನು? ಯಾರೋ ಕೂತ್ಕೊಂಡು ಯಾರಿಗೋ ಫೋನ್ ಯಾರು ಇಲ್ಲಿ ಉದ್ಯಮದಲ್ಲಿ ಇಲ್ಲಿ ಯಾರು ದೊಡ್ಡವರಿಲ್ಲ.
ಯಾರೂ ದೊಡ್ಡವರಿಲ್ಲ. ಅಸೋಸಿಯೇಷನ್ ಇರ್ತದೆ, ಬರಬೇಕು, ಕ್ಲಾರಿಫಿಕೇಶನ್ ಕೊಡಬೇಕು, ಕಾನೂನು ಚೌಕಟ್ಟು ಆಗುತ್ತೆ. ಅದು ಬಿಟ್ಟಿಲ್ದಿರೋದೆಲ್ಲ ಉಡಾಪೆಗಳು. ಆಮೇಲೆ ನಾನು ನಮ್ಮ ಲಾಯರ್ ಅಸೋಸಿಯೇಷನ್ಗೂ ಮಾತಾಡಿದ್ದೀನಿ. ದಯವಿಟ್ಟು ಈ ಥರದವ್ರಿಗೆ ಈ ಥರ ವಿಷಯದಲ್ಲಿ ಅಂದಾಗ ದಯವಿಟ್ಟು ಸಪೋರ್ಟ್ ಮಾಡಬೇಡಿ. ಈ ಥರ ಕೇಸ್ಗೆ ಯಾರೋ ದಯವಿಟ್ಟು ಮನವಿ ಮಾಡ್ತಿದ್ದೀನಿ. ಯಾಕೆಂದರೆ ಒಬ್ಬ ನಿರ್ಮಾಣ ಒಂದು ಸಂಸ್ಥೆನ ಇಡೀ ಉದ್ಯಮನ ಕಾಂಡಾಮ್ಸ್ ಕೊಡ್ತಾರೆ. ನಮ್ಮನ್ನ ಜನ ಯಾವ ರೀತಿ ಹೇಳ್ತಾರೆ? ನಾವು ಇವತ್ತು ಯಾವ ಮಟ್ಟ ನಮ್ಮನ್ನು ಎಷ್ಟು ಗೌರವ, ಸಿನಿಮಾ ಅಂದ್ರೆ ಎಷ್ಟು ಗೌರವ ಇದೆ. ಇವತ್ತು ಎಂತೆಂಥವ್ರು ಬಂದಿದ್ದಾರೆ. ಇವತ್ತು ನಮ್ಮ ಸಿನಿಮಾ ಯಾವ ಮಟ್ಟ ಬೆಳೀತಾ ಇದೆ. ಇಂಥ ಸಿನಿಮಾಗಳು ಹೋಗ್ತಾ ಇಲ್ಲ. ನೀನು ಮಾಡಿ ಸಿನಿಮಾ ಯಾವ್ದಾದ್ರು ಆಗಿದೆಯಪ್ಪ? ನೀನೊಂದು ಪಿಕ್ಚರ್ ಮಾಡಿದೆ ಬಾಲರಾಜ್ ಮಗಂದು, ಸ್ವತ್ತೇ ಹೋದ ಪಾಪ. ಕರ್ಮ ಮಾತಾಡ್ಬೇಕು. ಯಾರೇ ಆಗಲಿ, ನಾನಾಗಲಿ ಇನ್ನೊಬ್ಬಾಗಲಿ ಮಾತಾಡ್ಬೇಕಾರೆ ಏನ್ ಕೆ ಮಂಜು ಕೊಬ್ಬರಿ ಮಂಜು ಏನು ಎದುರು ಸಿಕ್ ಮಾತಾಡ್ಬೇಕು. ನೀನು ದಯವಿಟ್ಟು ಮನೆ ಅಡ್ರೆಸ್ ಇದ್ರೆ ಪೊಲೀಸರು ಸ್ವಲ್ಪ ಅವ್ರಿಗೆ ಹುಡುಕ್ತಾ ಇದ್ದೀವಿ, ಕೊಟ್ಟರೆ ತಾವೇನಾದ್ರು ಒಳ್ಳೇದಾಗುತ್ತೆ. ಆಮೇಲೆ ಯಾವುದೇ ಏನಾದ್ರು ಕೇಳಿದ್ರೆ ಒಂದು ಗೌರವ ಇರಬೇಕು. ಮಾತಾಡ್ಬೇಕು ಅಂದ್ರೆ ಆ ವಿಷಯ ತಪ್ಪಿಸಲು ತಮಿಳ್ ಸಿನಿಮಾದವ್ರಿಗೆ ಹೇಳ್ತೀಯ, ಅಲ್ಲಿ ಹೇಳ್ತೀಯ, ಏನು ಅಂದ್ಕೊಳ್ತಾರೆ. ಅದೆಲ್ಲ ಮಾತಾಡಬಾರ್ದು. ಅದರಿಂದ ನಾನು ಇವತ್ತಿಷ್ಟೇ ನಾನು ಕೇಳ್ಕೊಳ್ಳೋದೆ ಅಂದರೆ ಮಾನಹಾನಿ ದಾಖಲೆ ಮಾಡ್ಕೊಳ್ತೀನಿ. ಬಾರ್ ಕೌನ್ಸಿಲರ್ಗೆ ಹೇಳಿದ್ದೀನಿ, ಇನ್ನು ಮುಂದಕ್ಕೆ ನಾನು ಕೋಪರೇಷನ್ ಕೊಡ್ತೀನಿ. ಚಿತ್ರರಂಗದಲ್ಲಿ ಅವ್ರು ಯಾವುದೇ ಕಥೆ ಆಗಲಿ, ಕತೆಗೆ ಸಂಬಂಧಪಟ್ಟಂತೆ ಸೇರಿಸ್ಕೊಂಡ್ರೆ ನಮ್ಮ ನಿರ್ಮಾಪಕರಿಗೆ ನಾವು ಕೋಪರೇಟ್ ಕೊಡ್ತೀವಿ. ಈ ಥರದ ನನ್ನ ವೈಯಕ್ತಿಕ ಅಲ್ಲ, ಇದು ವೈಯಕ್ತಿಕ ಅಲ್ಲ. ಅಪ್ಪ ನೀನು ಒಳ್ಳೆ ಬ್ರಿಲಿಯಂಟು, ತಪ್ಪೇನಿಲ್ಲ, ನೀನು ಬುದ್ಧಿವಂತ, ಬುದ್ಧಿ ಇದೆ, ಎಲ್ಲ ಥರ ಇದೆ. ಅದನ್ನು ಒಳ್ಳೇದು ಉಪಯೋಗಿಸು. ಯಾಕೋ ನಾನು ಯಾವುದೋ ಒಂದು 2 ಸತಿ ಮಾಧ್ಯಮ ನೋಡಿ, ನಾನು ಇಷ್ಟೊಂದು ದಾದಾ ದತ್ತಿ ಇದ್ದೆ, ನನ್ನ ದಾದಾ ಅವ್ರೇನೋ ನನ್ನ ಅಪ್ಪಗೆ ಗೊತ್ತಿರೋದು. ದಿನಕ್ಕೆ 24 ಗಂಟೆ 12 ಗಂಟೆ ಜೊತೆಲಿ ಕೆ ಮಂಜು, 365 275 ದಿನ ಜೊತೆ ಕೆ ಮಂಜು. ನಾವು ಹೇಳ್ಕೊಂಡೆ ಅವ್ರು ಯಾರು, ಅವ್ರ ಜೊತೆ ಇವತ್ತು ನಾನು ಈ ಮಟ್ಟಕ್ಕೆ ಕಾರಣ ಈ ಒಂದು ನೀಟು ಗೌರವ ಎಲ್ಲ ಅವರಿಂದ ಕಲ್ತಿರೋದು ಎಲ್ಲ. ನಾನು ಇವತ್ತು ಈ ಮಟ್ಟದಲ್ಲಿ ಬೇರೆ ಥರ ಆಗ್ತೀನಿ. ಇವಾಗ ಯಾರು ನಮ್ಮ ಸ್ನೇಹಿತರೊಬ್ರು ಮಾತಾಡ್ತಿರಲ್ಲ, ಒಬ್ಬ ನಿರ್ಮಾಪಕರನ್ನು ನೀವೆಲ್ಲ ಮಾಧ್ಯಮದ ಮತ್ತೆ ಮಾತಾಡ್ತಾರೆ, ಆ ಥರ ಮಾತಾಡ್ತಿದ್ದೆ. ಅವ್ರು ಅವತ್ತು ಹೇಳಿದ್ರು, ಕೈ ಬಾಯಿ ಕಚ್ಚೆ ಕರೆಕ್ಟಾಗಿರಲಿ ರಾಜ, ಉದ್ಯಮದಲ್ಲಿ ತುಂಬ ಗೌರವ ಐತೆ, ಮುಂದಕ್ಕೆ ತುಂಬ ಬೆಳೆಯೋನು, ಸಮಾಜದಲ್ಲಿ ಒಳ್ಳೆ ಹೆಸರಿರಬೇಕು, ಸಮಾಜದಲ್ಲಿ ನೀನು ಬೆಳಿಬೇಕು, ಉತ್ತಮವಾಗಿರಬೇಕು. ಚಿತ್ರರಂಗ ನೀನು ಯಾವತ್ತು ಸ್ವಂತ ಕಾಸು ಬೇಡ, ಬೇರೆ ಥರ ಯೋಚನೆ ಮಾಡಿದಾಗ ಅವತ್ತಿಂದ ಅವ್ರು ಸೊತ್ತೆ 15-16 ವರ್ಷ ಆಯಿತು. ಅದಕ್ಕಿಂತ 15 ವರ್ಷ ಮುಂಚೆ ಸೇರಿದ್ರು. ನನಗೆ ಇವತ್ತು ಆಲ್ರೆಡಿ 60 ಸೀನಿಯರ್ ಸಿಟಿಜನ್. ಮಾತಾಡಬೇಕಾದ್ರೆ ಚಿತ್ರರಂಗದ ಬಗ್ಗೆ ನೀನಾಗಲಿ, ನೀನು ತಪ್ಪು ಮಾಡಿದೆ ಬಂದು ಕೇಳು. ಉದ್ಯಮ ಏನು ಹೇಳ್ತೆ, ಅಸೋಸಿಯೇಷನ್ ಅದಕ್ಕೆ ಆಮೇಲೆ ಮಾತಾಡೋಣ. ಈ ವಿಷಯ ಡೈವರ್ಟ್ ಮಾಡೋಕ್ಕೆ ಇನ್ನೊಂದು ಹೇಳ್ತೆ, ಇನ್ನೊಂದು ಹೇಳ್ಗೆ ಅದು ಅರ್ಥ. ಆಮೇಲೆ ನಿನ್ನ ಬಗ್ಗೆ ನಾವೇನಾರು ಅವತ್ತು ಒಂದು ಬಗ್ಗೆ ಕೆಟ್ಟದ ಮಾತಾಡ್ತೀವ, ಒಂದು ಮಾತು ಚಂದ್ರಚೂಡ ಏನು ಹೇಳಾಯ್ತಾ ಅವನ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾವ ನಿನ್ನ ಹಿಸ್ಟ್ರಿ ಕೇಳಿದ್ರೆ ಅಸಹ್ಯ ಆಗುತ್ತೆ. ಅದು ನಿನ್ನ ವೈಯಕ್ತಿಕ, ನಮಗೆ ಬೇಕಾಗಿಲ್ಲ. ನಿನ್ನ ಪರ್ಸನ್ ನಾವ್ಯಾಕೆ ಕೇಳೋಣ, ಬೇಕಾಗಿಲ್ಲ. ನಮ್ಗೆ ಅಸೋಸಿಯೇಷನ್ ಸಂಬಂಧ ಇಲ್ಲ. ನಾವು ನಿರ್ಮಾಪಕರ ಕಷ್ಟಗಳಿಗೆ ಭಾಗಿಯಾಗಿರ್ಬೇಕು. ನಿರ್ಮಾಪಕರು ಅವ್ರಿಗೆ ಅವರು ಯಾವ ರೀತಿ ಸಿನಿಮಾ ಮಾಡಬೇಕು, ಯಾವ ರೀತಿ ಚಿತ್ರೋದ್ಯಮ ಸೊತ್ತಾಗಿದೆ, ನವೆಂಬರಿಂದ 20 ಗಂಟೆ 200 ಕೋಟಿ ಲಾಸ್ ಆಗಿದೆ, ಯಾವ ರೀತಿ ನಿಲ್ಲಿಸಬೇಕು, ಸಿನಿಮಾ ಯಾವ ರೀತಿ ಮಾಡಬೇಕು, ಕಲಾವಿದರಿಗೆ ಯಾವ ರೀತಿ ಸಹಕರಿಸಬೇಕು, ಪಾಪ ಕಾರ್ಮಿಕರ ಜೊತೆ ಯಾವ ರೀತಿ ಇರಬೇಕು. ಕಾರ್ಮಿಕರು ನಾವು ಸಂಬಳ ಕಮ್ಮಿ ಕಟ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಎತ್ತಿಗೆ ಒಳ್ಳೇದಾಗಿ ನಿರ್ಮಾಪಕರು ಇರ್ತಾರೆ. ಕಲಾವಿದ್ರ ಹತ್ರ ಮಾತಾಡಿ ಯಾವ ರೀತಿ ಮಾಡೋದು. ನಾವಿದ್ರೆ ನೀವು ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಆಡ್ತೀಯಲ್ಲ, ತಪ್ಪಲ್ವಾ? ಇವತ್ತು ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದೀನಿ, ಕೋರ್ಟನ್ನು ಆರ್ಡರ್ ತೊಗೊಂಡಿದ್ದೀನಿ, ಎಲ್ಲ ರೀತಿ ಮಾಡ್ತೀನಿ. ಇನ್ನು ಮುಂದಕ್ಕೆ ಯಾರೇ ಆಗಲಿ ಸಿನಿಮಾ ಬಗ್ಗೆ ಗೌರವ ನೀವು ಮಾತಾಡಿ, ನಿಮ್ಮ ಮಾತಿಗೆ ನಿಮಗೆಲ್ಲ ವಾಪಸ್ ತಪ್ಪೇನಿಲ್ಲ. ಯಾವ ರೀತಿ ಮಾತಾಡ್ತೀರಾ? ಆಮೇಲೆ ಹಗುರ ಮಾತಾಡಬೇಡಿ. ಒಬ್ಬ ನಿರ್ಮಾಪಕ ಇವತ್ತು ಚಿತ್ರರಂಗದಲ್ಲಿ ಎಲ್ಲ ಗೌರವ ತುಂಬ ಜಾಸ್ತಿ ಇದೆ, ಅದನ್ನು ಕಳೆಯೋಕ್ಕೆ ಹೋಗಬೇಡಿ. ಇವತ್ತು ಕೋಟಿಗಟ್ಟಲೆ ಸಿನಿಮಾ ಮಾಡೋದು ತುಂಬ ಜನ ಬರ್ತಾ ಇದ್ದಾರೆ. ಅಂಥವ್ರಿಗೆ ಬೇರೆ ಥರ ಹೊರಗಡೆ ಹೋದರೆ ಸಿನಿಮಾ ಏನು ಸರ್ ಕಂಡ ಮೇಲೆ ಏನಾಯ್ತು ಅದು ಅಂತ ಉತ್ತರ ಹೇಳೋದು. ಯಾರೇ ಕೇಳಿದ್ರೆ ಹೊಸಬರು ಬಂದಾಗ ಸರ್ ಕಂಡಮ್ಸ್ ಎಲ್ಲ ಕೊಡ್ತಾರೆ, ಹೌದಾ ಸರ್ ಹಿಂಗಂದಾಗ ಏನಾಗುತ್ತೆ ಹೇಳಿ. ಆಮೇಲೆ ನೀವು ಮಾಧ್ಯಮದವ್ರು ಕೇಳಿದಾಗ ನೀವು ಮಕ್ಕಳ ಮೇಲೆ ಓದಂಗೆ ಹೇಳಬೇಕು, ತಪ್ಪೇನಿಲ್ಲ. ಕೆ ಮಂಜು ಮಾತಾಡಲಿ, XYZ ಯಾರು ಮಾತಾಡೋದು ಹೇಳಬೇಕು, ಏನು ಸರ್ ಹಿಂಗೆ ಮಾತಾಡ್ತಾರೆ ಅಂತ. ದಯವಿಟ್ಟು ಮಾಧ್ಯಮ ಮುಖಾಂತರ ನಾನು ಕಂಪ್ಲೇಂಟ್ ಕೊಡ್ತೀನಿ, ಅಸೋಸಿಯೇಷನ್ ಮನವಿ ಮಾಡಿದ್ದೀನಿ. ನಾನು ಕಂಪ್ಲೇಂಟ್ ವಾಣಿಜ್ಯ ಮಂಡಳಿ ಇಸ್ಕೊಡ್ತೀನಿ, ನಾನು FIR ಹಾಕ್ತೀನಿ. ಈ ವಿಷಯ ಇಲ್ಲೇ ನಿಲ್ಲಬಾರ್ದು ಯಾವ ಕಾರಣಕ್ಕೂ.
ಅವ್ನು ನಾನು ವೈಯಕ್ತಿಕ ನಾನೇನೋ ಮಾಡಿ ಪಾಪ ಅವ್ನ ಕೈಲಿ ಏನು ತಾಕತ್ತಿದೆ ಮಾಡಿ ತೊಂದರೆ ಇಲ್ಲ ಪಾಪ ಅವ್ನಿಗೆ ಶಕ್ತಿ ಇದೆ, ಅವ್ನ ಭುಜ ಬಲ ಇದೆ, ಅವ್ನಿಗೆ ಯಾರೋ ಹಣ ಬಲ ಇದೆ, ಯಾರೋ ರೂಢಿಗಳ ಬಲ ಇದೆ, ಯಾವ ಬಲ ಇರಲಿ ಪಾಪ ತೊಂದರೆ ಇಲ್ಲ. ನನಗೊಂದು ಬಲ ಇದೆ, ಭಗವಂತನ ಬಲ ಇದೆ. ನಾನು ಆ ಬಲ ನಂಬಿರೋದು, ಈ ಬಲ ನಂಬಿಲ್ಲ. ಅದರಿಂದ ಅವನೇ ಯಾರೋ ರೋಡಿಗಳು ಸಪೋರ್ಟ್ ಇದ್ದಂತೆ ಅವ್ರದ್ದು ಇರಲಿ ಪಾಪ. ಅವ್ರಿಗೆ ಅದಕ್ಕೆ ನಾವು ಅವಕ್ಕೆಲ್ಲ ಆಗಲ್ಲ, ನಾವು ಜಗ್ಗಲ್ಲ ಕುಗ್ಗಲ್ಲ, ಯಾರಿಗೂ ತಲೆ ತಗ್ಸಲ್ಲ. ನ್ಯಾಯ ನೀತಿ ಧರ್ಮಕ್ಕೆ ತಲೆ ಬಾಗೋದು. ನಾವು ಕಾನೂನು ಮೊರೆ ಹೋಗಿದ್ದೀವಿ, ಕಾನೂನು ಬಗ್ಗೆ ಗೌರವ ಇದೆ. ಆಮೇಲೆ ಒಂದು ಸಿನಿಮಾ ಬಗ್ಗೆ ಸೆನ್ಸರ್ ಬಗ್ಗೆ ಮಾತಾಡ್ತೀರಾ, ಸಿನಿಮಾ ನೋಡ್ಬೇಕಾದ್ರೆ ಸೆನ್ಸರ್ ನಿರ್ಮಾಪಕರು ಒಳಗೊಡಲ್ಲ. ಇವ್ರು ಯಾವ ರೀತಿ ಮಾಹಿತಿ ಬಂದರು, ತಮಿಳ್ ಇಂಡಸ್ಟ್ರಿಯಿಂದ ಅವ್ರಿಗೆ ಪರ್ಟಿಕ್ಯುಲರ್ ಮಾಹಿತಿ ಯಾವ ರೀತಿ ಕೊಟ್ಟರು. ಈಗ ನಿರ್ಮಾಪಕರು ಅದೇ ನಿರ್ಮಾಪಕರಿಗೆ ಅವರು KVN ಸಂಸ್ಥೆಯವರು ಸುಮಾರು 100 ಕೋಟಿ ಡೆಪ್ರಮೇಷನ್ ಆಗ್ತಾರೆ. ಅವರು ಡೆಪ್ರಮೇಷನ್ ಆಗ್ತಾರೆ, ಕಡಿಮೆ ಮಾಡ್ತಾರೆ. ಯಾವ ರೀತಿ ಹೇಳ್ತಾರೆ ಅಲ್ಲ, ಯಾವ ರೀತಿ ಎಲ್ಲ ಬಲ್ಲ ಮಾಹಿತಿಗಳ ಪ್ರಕಾರ ನನಗೆ ಎಲ್ಲ ಮಾಹಿತಿ ಬಂದಿದೆ. ಸೆನ್ಸರ್ ನೋಡಿದ್ರು, ಆ ಸುಪ್ರೀಂ ಕೋರ್ಟ್ ಜಡ್ಜಿಂಗ್ ಪಾಪ ಕೋರ್ಟ್ ಜಡ್ಜಿಂಗ್ ಅಂದರು, ಎಲ್ಲ ತುಂಬ ಚೆನ್ನಾಗಿ ಲಿಂಕ್ ಇಟ್ಟಿದ್ದಾರೆ. ಸ್ವಲ್ಪ ಬಾಯಿ ಚೆನ್ನಾಗಿದ್ರೆ ಚೆನ್ನಾಗಿರ್ತದೆ ಕಣ. ನೀನು ಎಷ್ಟು ನೀನು ಎಲ್ಲೇ ಕೆಲಸ ಮಾಡಿದೆ ನಿಜವಾಗ್ಲೂ ಹೇಳ. ನಾನು ಯಾರೋ ಒಂದು ಮನೆ ಇವತ್ತು ಅವತ್ತು ಫೋನ್ ಅವನಂತಾನೆ ನಾನು ಫೋನ್ ಮಾಡುವಂತೆ, ಅವತ್ತು ಫೋನ್ ಮಾಡಿದೆ ನಾನು, ಫೋನ್ ಬದುಕಿಲ್ಲ. ಇವನು ಯಾರ ಹತ್ರ ಕೆಲಸ ಮಾಡ್ದೆ, ಹಿರಿಯ ಸ್ನೇಹಿತರು, ನನ್ನ ಸ್ನೇಹಿತರು ಬಾಸ್ ಹತ್ರಕ್ಕೆ ಅವ್ರಿಗೆ ಫೋನ್ ಮಾಡಿದೆ. ಸ್ವಾಮಿ ನಿಮ್ಮ ಸ್ನೇಹಿತರಿಗೆ ಮಾಡೋರು ಒಂಚೂರು ಫೋನ್ ಮಾಡಿ ಕೇಳಿ ಇಲ್ಲಿ. ಅವರು ಅಷ್ಟೇ ಒಬ್ಬರು ಇದ್ರು, ಅವ್ನಿಗೆ ಅರ್ಥ ಆಗಿರುತ್ತೆ. ಅವ್ರಿಗೂ ಫೋನ್ ಮಾಡಿದೆ, ಅಣ್ಣ ಹೇಳ್ತೀನಿ ನಾನು. ಆಮೇಲೆ ಎಲ್ಲ ಹೇಳ್ತಾರೆ, ಸರ್ ವಿಷಯ ಗೊತ್ತಾ ಸರ್ ಅಂದ್ರೆ ಏನು ಅಂದರೆ, ಅವ್ನೇನಾದ್ರು ನಿಮ್ಮ ಮನೆ ಹತ್ರ ಯಾರು ಇಟ್ಕೊಂಡು ಕರೆಕ್ಟಾಗಿ ಕ್ಲೋಸ್ ಆದರೆ ನಿಮ್ಮ ಫ್ಯಾಮಿಲಿಗಳು ಹಾಳಾಗೋತ್ತೆ, ದಯವಿಟ್ಟು ಯಾರು ಇಟ್ಕೊಬಿಡಿದ್ರು. ನಾನು ಯಾಕೆ ಬೇಕಪ್ಪ ಬೇರೆ, ಅವನೆಲ್ಲರೂ ಹೋಗಿ ಒಂದು ಕಡೆ ಕರೆಕ್ಟಾಗಿ ಇದ್ದುಬಿಟ್ಟೆ, ನಮ್ಗೆ ಯಾಕೆ ಬೇಕಪ್ಪ ಬೇರೆ, ನಮ್ಗೆ ಬೇಕಿಲ್ಲ. ಬೂತುಂಟೆ ಹಾಕಪ್ಪ ಪಿ ಎತ್ತಿಂಟಾಡಂತೆ ಇಟ್ಕೊಳ್ಳೋ ರಾಣೆ ಬಾರ, ನಮ್ಮ ಮನೆ ಬಾರ, ನಾವು ಯಾಕೆ ಇಟ್ಕೋಬೇಕು. ಅದರಿಂದ ಈ ಥರ ವಿಷಯಗಳಿಗೆ ಈ ಥರದವ್ರಿಗೆ ನಾವು ಯಾವತ್ತೂ ಚಿತ್ರೋದ್ಯಮ. ಆಮೇಲೆ ಇನ್ನೊಂದು, ನಮ್ಮ ಯಾರೇ ಟೆಕ್ನಿಷಿಯನ್ ಆಗಲಿ, ಯಾರೇ ಕಲಾವಿದರಾಗಲಿ, ಆಮೇಲೆ ಯಾವುದೇ ಹೆಣ್ಣು ಮಕ್ಕಳಾಗಲಿ, ಹೊಸ ಬರೋ ನಿರ್ಮಾಪಕರಿಗಾಗಲಿ, ನಿರ್ದೇಶಕರಿಗಾಗಲಿ ತುಂಬ ಜನ ಇದು ಬಂದು ಕಂಪ್ಲೇಂಟ್ ಬರ್ತಾ ಇದೆ. ಯಾವ ರೀತಿ ಅಂದರೆ, ನನ್ನನ್ನು ಪ್ರೊಡ್ಯೂಸರ್ ಕರ್ದ, ಡೈರೆಕ್ಟರ್ ಕರ್ದ, ಮೋಸ ಮಾಡ್ದ, ನೀವು ಮಾಡೋಕ್ಕಿಂತ ಮುಂಚೆ ಬಂದು ದಯವಿಟ್ಟು ಅಸೋಸಿಯೇಷನ್ ಮಾತಾಡ್ಕೋಬೇಕು, ಪ್ರತಿಯೊಬ್ಬರಿಗೂ ಅಗ್ರಿಮೆಂಟ್ ಮಾಡಬೇಕಿತ್ತು ಮುಂದಕ್ಕೆ. ಆಮೇಲೆ ಯಾವುದೇ ಹೆಣ್ಮಕ್ಳು ನಾನು ಮೀಸುವೆ ಮಾಡ್ದ, ಕರೆಕ್ಟ್ ಕರ್ದೇ ಇರ್ಬೋದು, ಕರೀದಲ್ಲೇ ಇರ್ಬೋದು, ನೀವು ಬೇಕು ಅಂತ ಹೇಳ್ಬೋದು, ನಿರ್ದೇಶಕ ಮಾಡ್ಬೋದು, ಹೊಸಬರು ಬಂದ್ಬೋದು. ಆ ಥರ ಇದ್ದರೆ ಆವತ್ತಾದ ಕ್ಷಣ, ಅವತ್ತಿನ ದಿನ ಇಲ್ಲ ನೆಕ್ಸ್ಟ್ ನಿಮ್ಗೆ ಮುಜುಗರ ನೆಕ್ಸ್ಟ್ ಡೇ ಬಂದು ದಯವಿಟ್ಟು ಕಂಪ್ಲೇಂಟ್. ಇನ್ನೊಂದು ದಿನ ಹೋಗಿ ನೀನು ಚಿತ್ರ ನಿರ್ಮಾಪಕರಾಗಿರ್ಬೋದು, ಚಿತ್ರೋದ್ಯಮ, ನಾಟ್ ಓನ್ಲಿ ಚಿತ್ರೋದ್ಯಮ, ನಿರ್ಮಾಪಕರ್ದ, ನಿರ್ದೇಶಕರ್ದ, ಕ್ಯಾಮರಾಮ್ಯಾನ್ ಕರ್ದ, ನನಗಂತ ಅವತ್ತೇ ಚಪ್ಪಲಿ ಹೊಡ್ಬಿಟ್ಟು ನೀನು ಆಚೆ ಬರಬೇಕು. ಚಪ್ಪಲಿ ತೊಗೊಂಡು ಹೋಗ್ಬಿಟ್ಟು ಆಚೆ ಬರಬೇಕು. ಅದು ಬಿಟ್ಟು ನೀವು ಇಷ್ಟು ಬಂದು ಟಿ ವಿಲಿ ಕೂತ್ಕೊಂಡು ಹೇಳಿದಾಗ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹೋಗ್ತಾ ಇತ್ತು. ಚಿತ್ರೋದ್ಯಮದ ಬಗ್ಗೆ ಯಾರು ಅಗೌರವ ಮಾತಾಡೋಕ್ಕೆ ಇದು ಮಾತು ಕೊಡಬಾರ್ದು, ಮಾಡಬೇಡಿ. ನಿಮ್ಗೆ ಇಷ್ಟ ಇಲ್ಲ ದಯವಿಟ್ಟು ಇದ್ದದ್ದು ಗೌರವಸನ್ನ ಬೇರೆ ಕಡೆ ಇದ್ಬಿಡಿ. ನಿಮ್ಮ ನೀವೆಲ್ಲ ಯಾಕೆ ನಮ್ಮ ಯಾವ ಮಾತೆ ಪದೇ ಸಿನಿಮಾ ಬಗ್ಗೆ ಹೇಳ್ತೀರಾ, ಇದಾಗಬಾರ್ದು ಅಂತ ನನ್ನ ಅನಿಸಿಕೆ. ಇನ್ನು ಮುಂದಕ್ಕೆ ನಾವೆಲ್ಲ ಅಸೋಸಿಯೇಷನ್ ಒಂದು ತೀರ್ಮಾನ ಮಾಡ್ಕೊಂತೀವಿ, ಒಂದು ಅಗ್ರಿಮೆಂಟ್ ಮಾಡ್ತೀವಿ. ಇವಾಗ ಕಾನೂನು ಚೌಕಟ್ಟು ನಮ್ಮ ಕೆಲವರು ಸ್ನೇಹಿತರಿದ್ದಾರೆ. ಕಾನೂನು ಚೌಕಟ್ಟಲ್ಲಿ ಲಾ ಪಾಯಿಂಟ್ ಮುಖಾಂತರ ಎಲ್ಲರಿಗೂ ಒಳ್ಳೆ ರೀತಿ ಒಳ್ಳೆ ಉದ್ಯಮ ಇದಕ್ಕೆ ಬಂದು ಇನ್ವೆಸ್ಟ್ ಮಾಡಿ ಸಿನಿಮಾಗಳು ಒಳ್ಳೆ ಮಾಡಿ ಸಿನಿಮಾಗಳ್ನ ದಯವಿಟ್ಟು ಚೆನ್ನಾಗಿ ಹೋಗುತ್ತೆ. ಚಿತ್ರರಂಗ ಕಷ್ಟದಲ್ಲಿರ್ಬೋದು, ಮುಂದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಯಾರು ಹೇಳ್ತೀನಿ. ಆಮೇಲೆ ಇಲ್ಲಿ ಕೆಲವು ಜನ ಇದ್ದಾರೆ ಟಿಕೆಟ್ ಹಚ್ಚಕ್ಕೆ, ಇನ್ನು ಮುಂದಕ್ಕೆ ಅಂತವ್ರದ್ದು ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ನಿಮ್ಗಾದ್ರೆ ಸಿನಿಮಾ ನೋಡಿ, ಸಿನಿಮಾನು ಮಾಡಿ, ಸಾಲನೂ ಮಾಡಿ, ಥಿಯೇಟ್ರಿಗೆ ಹಾಕಿ, ಬಿರಿಯಾನಿನೂ ಕೊಟ್ಟು ನಿಮ್ಮ ಕಾಸು ಕೊಟ್ಟು ಸಿನಿಮಾ ನೋಡ್ತೀವಿ. ನಿಮ್ಗೆ ನ್ಯಾಚೆ ಆಗಲ್ಲ ಜನ್ಮಕ್ಕೆ. ಇವತ್ತಿನ ದಯವಿಟ್ಟು ಹೇಳ್ತೀನಿ, ಕೆಲವು ನಿರ್ಮಾಪಕರು, ಕೆಲವು ನಿರ್ದೇಶಕರು ಹೊಸಬರು ಕರ್ಕೊಂಬಂದು ಬಲಿ ಕೊಡ್ತಾ ಇದ್ದೀರಾ ಅಂದರೆ ಆ ರೀತಿ ಬಲಿ ಕೊಟ್ಟಿದ್ರ. ಸಿನಿಮಾ ತೋರಿಸೋದಂತೆ, ಕಾಸು ಕೊಡೋದಂತೆ. ಮಲ್ಟಿಪ್ಲೆಕ್ಸ್ಗೆ ಒಂದೊಂದು ಥಿಯೇಟ್ರಿಗೆ 20 ಜನ ಕಳ್ಸಂತೆ ಒಂದು ವಾರ ಏತಿಗೆ ಪಾಲ್ ಮಾಡ್ತೀರಾ? ಯಾಕೆ? ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ಇವಾಗ ಕಾಲ ಸರಿಲ್ಲ ಮಾಡಬೇಡಿ. ಸದ್ಯಕ್ಕೆ ಒಳ್ಳೆ ಸಿನಿಮಾ ಮಾಡೋಣ, ಒಳ್ಳೆ ಸಿನಿಮಾ ಬರ್ತದೆ. ಅದು ಟಿಕೆಟ್ ಹಚ್ಚೋದು ಯಾವ ಕಾಲದಲ್ಲಿ ಇದ್ದೀವಿ ನಾವು ರೀ? ಯಾವ ಪರಿಸ್ಥಿತಿಯಲ್ಲಿ ಇದ್ದಿದ್ದೀರಿ ನೀವೆಲ್ಲ? 290 ಸಿನಿಮಾ ಬರ್ತಾ ಇದೆ. ನೀವು ನಂಬ್ತೀರ ಬಿಡ್ತೀರ? ಥಿಯೇಟರ್ಗಳು ಒಂದೊಂದು ಟಿಕೆಟ್ 25 ಏನು ಕೊಡ್ತೀರಾ? ಎಷ್ಟು ದಿನ ಅಂತ ಕೊಡ್ತೀರಾ? ಶುಕ್ರವಾರ ಬಂತು ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ ನಮ್ಮ ನಿರ್ದೇಶಕರು ದಯವಿಟ್ಟು ನಿಮ್ಮ ಮನವಿ ಮಾಡ್ತೀನಿ, ಒಳ್ಳೊಳ್ಳೆ ನಿರ್ದೇಶಕರಿದ್ದೀರಾ, ಸಿನಿಮಾಗಳು ಕತೆ ಬರ್ಸಿ, ಕತೆ ಮಾಡಿ
ದಯವಿಟ್ಟು ನೀವೆಲ್ಲ ಒಂದು ಸ್ಯಾಲರಿ ಥರ ಫಿಕ್ಸ್ ಮಾಡ್ಕೊಂಡು ಸಿನಿಮಾ ಮಾಡಿ ಬಂದಾಗ ಕಾಲದಾಗ ಪರ್ಸೆಂಟೇಜ್ ತೊಗೊಂಡೋಗಿ ಮನೇಲಿ ಕೂತ್ಕೊಬೇಡಿ. ಒಳ್ಳೆ ನಿರ್ದೇಶಕರಿದೆ ನಮ್ಮ ಚಿತ್ರಕ್ಕೆ, ತುಂಬ ಒಳ್ಳೊಳ್ಳೆ ನಿರ್ದೇಶಕರಿದ್ದೀರ. ಕನ್ನಡ ಚಿತ್ರಕ್ಕೆ ಒಂದು ಭಾರಿ ದೊಡ್ಡ ಮಟ್ಟದಲ್ಲಿದೆ, ಭಾರಿ ದೊಡ್ಡ ಮಟ್ಟದಲ್ಲಿದೆ. ನಾವು ಕಥೆಗಳು ಮಾಡೋಣ, ಒಳ್ಳೆ ಆರ್ಟಿಸ್ಟ್ಗಳು ಕೋಪರೇಷನ್ ಮಾಡೋಣ, ಒಳ್ಳೊಳ್ಳೆ ಸಿನಿಮಾ ಮಾಡೋಣ. ಬೆಳೀತದೆ, ಬೆಳೆಸಿ ಇಂಡಸ್ಟ್ರಿ ಉಳಿಸಿದ್ದ ನಾನು ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಸರ್ ಈಗ ನೀವು ಮಾನಹಾನಿ ಕೇಸ್ ಹಾಕ್ತೀನಿ 5 ಕೋಟಿಗೆ ಅಂತ ಹೇಳಿದ್ರಿ, ಅಂದ್ರೆ ಈಗ ಅವ್ರ ಹತ್ರ ಅದಕ್ಕೂ ಮುಂಚೆ ಮಾತಾಡ್ತೀರಾ ಅಥವಾ ಡೈರೆಕ್ಟ್ ಕೇಸ್ ಹಾಕ್ತೀರಾ? ನಾನು ವೈಯಕ್ತಿಕ ಮಾತಾಡಿದೆ. ನನ್ನ ಅಷ್ಟು ಸಂಸ್ಥೆ ಇದೆ, ಸಂಸ್ಥೆ ಕಂಪ್ಲೇಂಟ್ ಕೊಡ್ತೀನಿ. ಸಮಸ್ಯೆ ಬಂದು ಯಾರು ಬೇಕು. ಆಮೇಲೆ ನಾವಿಲ್ಲಿ ಯಾರು ದೂಷಣೆ ಮಾಡಕ್ ಹೋಗ್ತಿಲ್ಲ. ಅವ್ರು ಹೇಳ್ತಾರೆ ಒಂದು ಮಾಧ್ಯಮಕ್ಕೆ ಕೇಳ್ಬೇಕಾದ್ರೆ ನಾನು ಈಗ ನಿರ್ಮಾಪಕ ಸಂಘಕ್ಕೆ ಏನಾದ್ರು ಬೇಸರ ಆಗಿದ್ರೆ ನಾನು ಕ್ಷಮೆ ಕೇಳ್ತೀನಿ, ಆದ್ರೆ ಕೆ ಮಂಜು ಅವ್ರಿಗೆ ಕ್ಷಮೆ ಕೇಳಲ್ಲ. ಅಂದ್ರೆ ಇದು ನಿಮ್ಮ ಮತ್ತು ಅವ್ರ ವಿರುದ್ಧ ಏನಾದ್ರು ನಡೀತಿದ್ಯಾ? ಅಲ್ಲ, ಅವನು ಯಾರ್ರಿ ಪಾಪ, ಅವ್ನ ನಾನು ಯಾಕೆ ಕೇಳಿ, ಅವ್ನು ನನ್ನ ಕ್ಷಮೆ ಕೇಳಕ್ಕೆ ಅವನು ಏನಪ್ಪ ನನಗೆ, ಅವ್ನು ಯಾಕೆ ನನ್ನ ಕ್ಷಮೆ ಕೇಳಬೇಕು? ಬೆಸಿಟಿ ಇಲ್ಲ, ನಾನು ಕ್ಷಮೆ ಕೇಳಂತದ್ದು ಅವನು ಏನು ಮಾಡೋನೆ? ಕೊಬ್ಬರಿ ಮಂಜ, ಆ ಮಂಜ, ಹೌದು ಕೊಬ್ಬರಿ ಮಂಜ. ಐ ಆಮ್ ನಾಟ್ ಸ್ಮಗ್ಲರ್. ಅಲ್ಲ ರೀ, ನಾನು ಸ್ಮಗ್ಲರ, ಗಾಂಜಾ ಮಾಡ್ತಿಲ್ಲ ರೀ. ನಾನು ರೈತನ ಮಗ, ಬೆಂಗಳೂರು ಜೀವನ ಮಾಡ್ಕೊಳಕ್ ಬಂದು ಆಟೋ ರಿಕ್ಷಾ ಓಡಿಸಿದ್ದೀನಿ. ಕೊಬ್ಬರಿ ಕಲ್ಪವೃಕ್ಷ ಅದು ತಂದು ಮಾರಿದ್ದೀನಿ. ಜೀವನ ನಾನು ಇವತ್ತಲ್ಲ, ನಾನು ತುಂಬ ಇಂಟ್ರಲ್ಲಿ ನಮ್ಮ ಬೈಕರ ಮುಟ್ಟಳಿಂದ ವೈಶಂಪುರ ಗಂಟೆ ಸೈಕಲ್ ತೊಳ್ಕೊಂಡು ಜೀವನ ಮಾಡ್ತೀನಿ. ಇವತ್ತು ಭಗವಂತ ನಾನು ಎಲ್ಲಿದ್ದಾನೆ, ಉತ್ತಮ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಮನೆ 3 ಕಾರು, ಬಂಗ್ಲೆ. ಭಗವಂತ ಅದಕ್ಕಿಂತ ಕೊಟ್ಟವ್ರಿ. ಇವ್ನು ಬುದ್ಧಿವಂತ, ಬುದ್ಧಿಜೀವಿ. ಎಷ್ಟು ಮನೆ ಹಾಳಾಗೋಗ್ಬಿಟ್ಟಿದ್ರಿ. ನಾವು ಆಡಬೇಡ್ರಿ. ಕೆ ಮಂಜಿ ಕ್ಷಮೆ ಕೇಳೋದು ಏನಾಯ್ತು? ಕೆ ಮಂಜಿಗೆ ಯಾಕೆ ಬಂದು ಕ್ಷಮೆ ಕೇಳೋಣ? ಅವಾಗ ನಾನು ಕೇಳಿದ್, ನಂಗೆ ಕ್ಷಮೆ ಬಂದು ಬಾರ, ನೀನು ಕ್ಷಮೆ ಕೇಳೋದು ಕೇಳಿದ್ನ ಹೇಳಿದ್ರು. ಬೇಡ, ನಾನು ಅವ್ನು ಕ್ಷಮೆ ಕೇಳೋದು ಹೇಳಿದ್ರು ಕೇಳ್ತೀನಿ. ರೇ, ನಾನು ಆರ್ಡಿನರಿ ಅಲ್ಲ. ಅವನು ಬರವಣಿಗೆ ಇರ್ಬೋದು, ಅವನು ಇದಿರ್ಬೋದು. ನನಗೂ ಭಗವಂತ 7ನೇ ಕ್ಲಾಸ್ SSCP ನಾನು ಭಗವಂತ ನನಗೂ ಒಂಚೂರು ಬುದ್ಧಿ ಕೊಟ್ಟ. ನಾನೇನು ಚೂತಿ ಅಲ್ಲ. ನಾನೇನು ಬಿಷಪ್ ಕಟ್ಟಲ್ ಸ್ಕೂಲಲ್ಲಿ ನಮ್ಮ ಅಪ್ಪ ಕಾರ್ ಕಟ್ಸಿಲ್ಲ. ಕಾರ್ಪೊರೇಷನ್ ಸ್ಕೂಲ್ ನಾನು ಓದಿರೋದು. ಹೇಳ್ದೆ ಗೊತ್ತಾ ನಿನಗೆ? ಭಾಷಾ ಅಂತ ಒಂದು ಪಿಕ್ಚರ್ ಐತೆ ಅಂತ, ಕೋಟಿಗೊಬ್ಬ ಫ್ಲಾಶ್ ಬ್ಯಾಕ್ ಗೊತ್ತಾ? ಒಂದು ಭಾಷೆದ್ದು ಕೆ ಮಂಜು ಅಂತ ಫ್ಲಾಶ್ ಬ್ಯಾಕ್ ಇದೆ. ಆದರೆ ನಾನು ಇವಾಗ ನನ್ನ ಗುರುಗಳು ಮಾತು ಪಾಲನೆ ಮಾಡಿ ಗೌರವಿಸ್ತೀನಿ. ಕಾನೂನು ಬಗ್ಗೆ ನಂಬಿಕೆ ಇದೆ. ಪಾಪ ಅವನು ನಾನು ಕೇಳೋದಿಲ್ಲ. ಅವ್ನು ಬೇರೆ ನನ್ನ ಬಗ್ಗೆ ಇನ್ನೇನು ಹೇಳಿಲ್ಲ. ಕೊಬ್ಬರಿ ಮಂಜ ನನ್ನ ಏನು ನಾನು ಹಿಡ್ಕೊಳಕ್ಕೆ ಏನೈತೆ? ಯಾಕಂದ್ರೆ ಪಾಪ ನಾನೇನು ಕೊಡ್ಸಿರ್ತೀವಿ ತಪ್ಪೇನಿದೆ ಬಿಡೋದು ಏತಿ. ನಾನು ಬಿಡಲಾರ್ತಾರೆ. ನಾನು ಇದು ಮಾಡೋಕ್ಕಾಯ್ತದ? ನಾನು ಹುಡುಗಿದೆ ಕರ್ಕೊಳಕ್ಕೆ ನಾನೇನು ಮಾಡೋಕ್ಕವನು? ಅವನ್ನ ಬಿಡಲ್ಲ. ಬಿಡದಲ್ಲಿ ಏನು ಮಾಡ್ತಾನೆ? ಕರ್ಕೊಂಡು ಹೋಗೋದು ಪಾಪ ಅವ್ನು. ನಾನು ಬರ್ತೀನಿ, ನನಗೂ ಕೆಲಸ ಇಲ್ಲ. ತಪ್ಪೇನ ಇದೆಯಾ? ನಾವೆಷ್ಟು ಜನ ನೋಡಿದೀವಮ್ಮ. ಪೀನಟ್ ಇವೆಲ್ಲ ನಂಗೆ ಲೆಕ್ಕಕ್ಕೆ ಅಲ್ವಾ? ಅವ್ನು ಪೀನಟ್ ನನಗೆ ಅದಕ್ಕೆ ತಲೆ ಕೆಸ್ಕೊಳ್ಳ. ಅವನು ನಾನು ರ್ಯಾಶು ಅವ್ಗೆ ಯಾರು ಹೇಳೋದಂತೆ, ಅವ್ನು ಬ್ಯಾಡ್ ಅಂತೆ. ಅವ್ನು ಬ್ಯಾಡ್ ಆದ್ರೆ ನಾನು ಡೆವಿಲ್ ಆಗ್ಬಿಡ್ತೀನಿ. ಅದರಿಂದ ಇವೆಲ್ಲ ಬಿಟ್ಬಿಟ್ಟು ನನಗೆ ಕ್ಷಮೆ ಕೇಳೋ ನೆಸಿಟಿ ಇಲ್ಲ. ನನ್ನ ಕಾನೂನು ಇದೆ, ನನ್ನ ಅಸೋಸಿಯೇಷನ್ ಇದೆ, ನಾನು ಗೌರವಿಸ್ತೀನಿ. ನಿರ್ಮಾಪಕರು, ನಾನು ನಿರ್ಮಾಪಕ ಈ ಸ್ಥಾನದಲ್ಲಿ ಆ ಜಾಗದಾಗ ಕಂಪ್ಲೇಂಟ್ ನಮ್ಮ ಧರ್ಮ. ನನ್ನನ್ನು ಜನ ಆಯ್ಕೆ ಮಾಡೋರು, ನಾನು ಅವ್ರಿಗೆ ಗೌರವಿಸ್ಬೇಕು. ಕೆ ಮಂಜು ಇಲ್ಲಿ ಕೂತ್ಕೊಂಡು, ಎಕ್ಸ್ಕ್ಯೂಸ್ ಮೀ, ಕೆ ಮಂಜು ಇಲ್ಲಿ ಕೂತ್ಕೊಂಡು 8 ಸೌತ್ ಇಂಡಿಯಾ ಸಿನಿಮಾ ಮಾಡೋ ಕೆಪಾಸಿಟಿ ಕೆ ಮಂಜಿಗಿದೆ. ನಾಟ್ ಒನ್ ಅಟ್ ಎ ಟೈಮ್. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಮಾಡೋ ಶಕ್ತಿ ಭಗವಂತ ಕೊಟ್ಟಾನೆ. ಅದು ಕೆ ಮಂಜು ಪವರ್. ಐ ಆಮ್ ನಾಟ್ ಬೇಕರ್. ಬೇರೆಯವ್ರ ತಾಣಕ್ಕೆ ಕಾಯೋ ಕೆ ಮಂಜು ಅಲ್ಲ. ನನ್ನ ಶಕ್ತಿ ಸಾಮರ್ಥ್ಯಕ್ಕೆ ಭಗವಂತ ನನಗೆ ಆ ಶಕ್ತಿ ಕೊಟ್ಟಾನೆ. ಸರ್, ಈಗ ಏಕೆ ಕಂಪ್ಲೇಂಟ್ ಕೊಡೋಕೆ ಕಾರಣ ಏನಾಗಿತ್ತು ಸರ್? ಈಗ ಫಿಲ್ಮ್ ಚೇಂಬರ್ ಇದೆ, ಇಲ್ಲಿ ಅಸೋಸಿಯೇಷನ್ ಇದೆ, ಅಲ್ಲಿ ಕರೆದು ಮಾತಾಡ್ಬೋದಾಯ್ತಲ್ಲ ಅಂತ. ಯಾರು ನಾನು ಕರಿಬೇಕಾ ಅವನ್ನ? ಅಲ್ಲ, ಕರೆಯೋದು ಅಂತಲ್ಲ. ಈಗ ನೆಕ್ಸ್ಟ್ ಈಗ ಯಾರು ಮಾತಾಡ್ತಾರೆ, ಎಲ್ಲರಿಗೂ ಹಂಗೆ ಕಂಪ್ಲೇಂಟ್ ಕೊಡ್ತೀರಾ ಅಂತ. ಇನ್ನು ಮುಂದಕ್ಕೆ ಎಕ್ಸ್ಕ್ಯೂಸ್ ಮೀ, ಇನ್ನು ಮುಂದಕ್ಕೆ ಚಿತ್ರರಂಗದಲ್ಲಿ ಎಲ್ಲಾರು ಕೊಡಕ್ಕೆ ಹುಚ್ಚ? ಎಲ್ಲಾರು ಇಲ್ಲಿ ಹುಚ್ಚ, ನಮ್ಗೆ ಹುಚ್ಚಿಡ್ದೈತಾ? ಕೋಟೆ ಅಂದ್ರೆ ದೊಡ್ಡಪ್ಪ ನಮ್ಗೆ ಹುಚ್ಚಿಡ್ದೆ ಕಂಪ್ಲೇಂಟ್ ಕೊಡಕ್ಕೆ? ಈಗ ಬೆಳಿಗ್ಗೆ ಒಂದಾಯ್ತು ಸರ್. ಈಗ ಕನಪುರ ಶ್ರೀನಿವಾಸ ಈಗ ಮಾತಾಡಿದ್ದಾರೆ ಬೆಳಿಗ್ಗೆ ಎಲ್ಲ ನಟರ ಬಗ್ಗೆ. ಈಗ ಅವ್ರಿಗೆ ಏನ್ ಮಾಡ್ತೀರಾ ಹಾಗಾದ್ರೆ? ಇಲ್ಲ ಸರ್, ಅವನು ಮಾತಾಡಿದಾಗ ಅವ್ನು ನೋವು ಹೇಳ್ತಾ, ನೀವು ಅದೇ ಕೇಳಿದ್ರೆ ಈಗ ಹೇಳಿದ್ ಯಾಕೆ ಕೇಳಿದ್ವಾ? ಕೇಳಿರ್ತಾನೆ. ಅದು ಕೇಳಿದ್ಮೇಲೆ ಅವ್ನು ನೋವು ಇರ್ತಾರೆ, ಅವ್ನು ಮಾತಾಡಿರ್ತಾನೆ. ಇಲ್ಲಾಂದ್ರೆ ಅವ್ನಿಗೇನೋ ಗೊತ್ತಿರ್ತಾವ. ಅವನು ಕನಕಪುರ ಶ್ರೀನಿವಾಸಿ ಟುಡೇ ನಾಟ್ ಆಡ್ನ, ಇವತ್ತು ಆಡ್ನರಿ. ಒನ್ಸ್ ಅಪಾನ್ ಎ ಟೈಮ್ ಅವನು ರೇಷ್ಮೆದು ರಾಜ. ಅಲ್ಲ, ಏನೇ ರಾಜ ಇದ್ರು ಬಾಯಿಗೆ ಬಂದಂಗೆ ಅದು ಅವ್ರ ಇಷ್ಟ, ನನಗೆ ಸಂಬಂಧ ಇದೆಯಾ?
ಇದೇ ಮಾತಿಗೆ ಅವ್ನು ಮಾತಾಡ್ದ ಮತ್ತೆ ನನ್ನ ಸಂಬಂಧ ಏನಿದೆ, ನಮಗ್ ಬೇಕಿಲ್ಲ. ಈಗ ಸರ್ ಕಂಪ್ಲೇಂಟ್ ಏಕಾಏಕಿ ಪೊಲೀಸ್ ಮೆಟ್ಲೆತ್ತಲ್ಲ ಠಾಣೆದು, ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಯಾರೇ ಮಾತಾಡೋರು ಹಂಗೆ ಆಗುತ್ತಾ? ಈಗ ಫಿಲ್ಮ್ ಚೇಂಬರ್ ಇದೆ, ಇಲ್ಲಮ್ಮ, ಇಂಡಸ್ಟ್ರಿ ಬಗ್ಗೆ ಮಾತಾಡೋದು ಇಲ್ಲ ಸುಮ್ನೆ ಎಲ್ಲಾರು ಕೊಡಲ್ಲ. ಇವನು ನೋಡಿ, ಚಂದ್ರಚೂಡ್ ಇಸ್ ನಾಟ್ ಆರ್ಡಿನರಿ, ಅವ್ನು ಬುದ್ಧಿವಂತ, ಬುದ್ಧಿಜೀವಿ, ಪತ್ರಕರ್ತ ಎಲ್ಲ ಹೇಳ್ತಾನಲ್ಲ ಸರ್. ಹಿಂಗಾಗಿದೆ, ಓಕೆ. ಬಂದು ಅವನು ಯಾರಿಗೆ ಹೇಳ್ಬೇಕು? ಫೋನಲ್ಲಿ ಕುತ್ಕೊಂಡು ಹೇಳ್ತಾರ? ಇಲ್ಲ ಹೊರದೇಶದಲ್ಲಿ ಇದ್ದಾನ ಅಶೋಷನ್. ನೀನು ಎಮ್ಮೆ ಜ್ವರ ಬಂದು ಎತ್ತು ಬರೀ ಹಾಕ್ರಿ ಏನರ್ಥ? ನಾನು ಯಾರಿಗೋ ಮಾಡಿದ್ದೀನಿ, ನಾನು ಯಾರಿಗೂ ಫೋನ್ ಮಾಡ್ತೀನಿ, ಅವ್ರು ಫೋನ್ ಮಾಡಿದ್ರೆ ಅವ್ರೇನಂತಾರೆ? ಇಲ್ಲಿ ತಿಪ್ಪೆ ಸಾರಿಸೋ ಕೆಲಸ ಬೇಡ. ಇಲ್ಲಿ ಪ್ರತಿಯೊಬ್ಬನಿಗೂ ಗೌರವ ಇದೆ, ಅವನಿಗೂ ಗೌರವ ಇದೆ, ನಾನು ಅಗೌರವ ಅವನಿಗೂ ಗೌರವ ಇದೆ. ಬಂದೇಳು, ತಪ್ಪೇನಿದೆ? ಇಲ್ಲ ಹಿಂಗೇನೋ ಆಗ್ಬಿಡಿದೆ, ಇನ್ನು ಮುಂದಕ್ಕೆ ಆಗಲ್ಲ, ತಪ್ಪೇನಿಲ್ಲ. ಮಾಡಬಾರ್ದು ತಪ್ಪು ಯಾರು ಮನುಷ್ಯ ಯಾರು ಮಾಡಬಾರ್ದಿಲ್ಲ, ಮಾಡೋದು. ಆಮೇಲೆ ನಮ್ಮಲ್ಲಿ ಮೆಂಬರ್ ಇದ್ರೆ ಪಾಪ ಏನೋ ಆಯ್ತು ಅಂತ ಹೇಳಿ ನಾವು ಎಲ್ಲ ಮೆಂಬರ್ಗೆ ಹೇಳ್ಬೇಕು ಅಲ್ಲ. ಮೆಂಬರ್ ಅಲ್ಲ, ರೈಟರ್ ಅಸೋಸಿಯೇಷನ್ ಮೆಂಬರ್ ಅಲ್ಲ, ಡೈರೆಕ್ಟರ್ ಅಸೋಸಿಯೇಷನ್ ಮೆಂಬರ್ ಅಲ್ಲ. ಅಲ್ಲ ಮಾತಾಡಿಸ್ತದೆ ಅಂತ ಏನು ಬಾಯಿ ಬಂದ ಮಾಡ್ತಾರೆ. ಈಗ ನೀನು ನೋಡ್ದ ನಾವು ಮಾತಾಡ್ತಂತವ್ರ ನೋಡಿದಿರಾ? ಏನು ಹೇಳೋನೆ? ಇದಕ್ಕೇನು ತಾವೇನು ಅನ್ಸ್ಕೊತೀವಿ? ತಮ್ಮ ಅನ್ಸಿಕೆ ಏನದು ಹೇಳಿ, ನಮ್ಗೆ ಗೊತ್ತಾಗಬೇಕು ಹೇಳಿ. ಹೇಳಿ ಏನದು? ಏನೇನು ಏನದು? ಒಳ್ಳೇದಾ ಕೆಟ್ಟದಾ ಅಂತ ಹೇಳಿ. ತಪ್ಪು ತಪ್ಪು ಸರ್. ತಪ್ಪಲ್ಲ. ಅದಕ್ಕೇನ್ ಮಾಡೋದು ನಾನು? ಅಣ್ಣ ಎಲ್ಲಿದ್ಯಾ ಬಾರೋ, ನೀ ಕೈ ಮುಯ್ತೀನಿ ಕೇಳ. ಐ ಆಮ್ ಗಾಡ್ನಾ? ಅಲ್ಲ, ದೇವ್ರು. ನಾನ್ ದೇವ್ರು ಅಲ್ವಾ? ಯಾರ ಮನೆ ಕಂಡಮ್ ಯಾರು ನೋಡ್ಕೊಳ್ಳಲ್ಲ. ಸ್ನೇಹಕ್ಕೆ ಬೆಲೆ ಇರ್ತದೆ, ಗೌರವ ಕೊಡ್ತಾರೆ. ಮಾಡಬಾರ್ದು. ನೀನು ಮಾತಾಡೋ ಆಕ್ರೋಶಕ್ಕೆ ಇದಕ್ಕೆ ಹೇಳಿದ್ನಲ್ಲ, ಇವತ್ತು ಯಾರ ಮಧ್ಯಾಹ್ನ ಮಾತಾಡ್ಬಿಟ್ಟಿದ್ರಂತಲ್ಲ, ಅದಕ್ಕೆ 3 ವರ್ಷ ಮಾತಾಡೋ ಶಕ್ತಿ ನನಗೈತೆ, ಆರ್ಗೋಸ್ಕೊಳ್ಳೋ ಶಕ್ತಿ ಐತೆ. ಅದು ನಾನು ಅವಿವೇಕಿ ಅಂತ. ನಾನು ಬುದ್ಧಿವಂತ ಅಲ್ಲ, ಒಪ್ಕೋತೀನಿ. ಅವನು ಹೇಳ್ದಾಗ ಅಲ್ಲ, ದಡ್ಡ ಆದ್ರೂ ನನಗೆ ಕಲ್ಚರ್ ಇದೆ, ಸಂಪ್ರದಾಯ ಇದೆ, ಸಮಾಜದ ಗೌರವ ಇದೆ. ಕೆ ಮಂಜುಗೆ ಎಲ್ಲಿಂದ ಬೇಕಾದ, ನಾಟ್ ಓನ್ಲಿ ಕರ್ನಾಟಕ, ತಮಿಳ್ನಾಡಿಗೆ ಹೋದ್ರ ಬೆಲೆ ಇದೆ, ಕೇರಳಗೆ ಹೋದ್ರ ಬೆಲೆ ಇದೆ. ಇಲ್ಲಿಂದ ನಾನು ಬಚಾಸ್ ಕಾರಲ್ಲಿ ಯಾವಾಗ ವಿಧಾನಸೌಧ ಹೋದ್ರೆ ಸೆಕ್ಯೂರಿಟಿ ಪ್ರೊಡ್ಯೂಸರ್ ನೀವು ಚೆನ್ನಾಗಿದ್ದೀರಿ ಸರ್ ಅಂತ ಕಳ್ಸಿಕೊಡ್ತಾರೆ. ಆ ಗೌರವ ಇದೆ. ಅದನ್ನು ದುರಹಂಕಾರ ಅನ್ನಬಾರ್ದು. ಅದು ನಾನು ಕೊಟ್ಟಿರೋ ಪ್ರೀತಿ ಅನ್ಕೋಬೇಕು. ಸಾರ್ವಜನಿಕರ ಜೊತೆ ನಾವಿರುವಾಗ ಯಾವ ರೀತಿ ಇರ್ತೀವಿ, ಯಾವ ರೀತಿ ಬೆಳಿತೀವಿ. ದುಡ್ಡು ಐತೆ ದಾಖರ ತಗೊಳ್ತೀವಿ. ನಾವು ಮಾತಾಡುವ ರೀತಿ ಇದ್ರೆ ಪ್ರತಿಯೊಬ್ಬರು ಗೌರವ ಕೊಡ್ತಾರೆ. ಅವನೇನೋ ಹುಚ್ಚ ಮಾತಾಡೋನೆ, ಅವ್ನು ಯಾವ್ದಿದ್ದು ಅವ್ನಿಗೇನಿಲ್ಲ. ಆಮೇಲೆ ಅವನ ಬಗ್ಗೆ ನಾವು ಕೆಟ್ಟಾಗಿಲ್ಲ. ಸುದೀಪ್ ಅವ್ರಿಗೆ ಈಗ ಇದೇ ಹೇಳ್ತಿರಲ್ಲ, ನೀವು ಮಾಧ್ಯಮದವ್ರ ತಾನೇ ಕೇಳಿದ್ದನ್ನ ಸರ್. ಸುದೀಪ್ ಅವ್ರಿಗೆ ಇದು ಎಲ್ಲ ನೋಡ್ಕೊಂಡು ಹಿಂಗೆ ಇಟ್ಕೋತಾರೆ, ಅದನ್ನ ನಾವೇನು ಹೇಳ್ಬೇಕಾಯ್ತು? ಅವ್ರಿಗೆ ನಮಗೆ ಕೇಳ್ಬಿಡಿ ಅಂತ ಹೇಳ್ಬೇಕಾಯ್ತಾ? ಅದಕ್ಕೊಂದು ಹೇಳ್ತೀರಾ, ಉತ್ತರ ಕೊಡಲ್ಲ ನೀವು ಅಂತ ಹೇಳ್ತೀರಾ. ನೀವೇ ಕೇಳ್ತೀರಾ, ನೀವೇ ಮಾಡ್ತೀರಾ. ಅದಕ್ಕೇನು ಹೇಳ್ಬೇಕು? ನಿಮ್ಮ ಮಾಧ್ಯಮದವ್ರು ಕೇಳಿದ್ಕೆ ತಾವೇ ಕೊಟ್ಟಿದ್ದು ಉತ್ತರ. ಸುದೀಪ್ ಅವ್ರಿಗೆ ಗೊತ್ತಿಲ್ಲಪ್ಪ, ಅವ್ರು ಗೊತ್ತಿರ್ತಾರೆ, ಮಾತಾಡಿಕೊಳ್ಳ. ಅವ್ರು ಬೈತಾರಾದ್ರೆ ಯಾರನ್ನೂ ಸೇರ್ಕ ಅವ್ರು ಇಟ್ಕೊಳ್ಳಲ್ಲ, ಹಂಗೆಲ್ಲ ಬೈತಾರೆ. ಅದು ತಪ್ಪ ನಾನಿದ್ದೀನ? ಅದು ಕೇಳಿದ್ದೀವಿ, ಅದು ಉತ್ತರ ಕೊಟ್ಟಿದ್ದೀವಿ, ಏನು ಮಾಡ್ತೀರಾ? ಆಮೇಲೆ ನಾನು ಏಕಾಏಕಿ ಅವ್ನು ಕೊಟ್ಟಿದ್ದೀವಿ, ನೀವು ಹಾಕತ್ತೆ ನೋಡಲ್ಲ, ಹಿಂಬರಹ ಮುಂಬರಹ ಎಲ್ಲ ಓದ್ತೀನಿ, ನಾನು ತಿಳ್ಕೊತೀನಿ. ಹಿಂದೇನು ಮಾತಾಡೋದು, ಮುಂದೇನು ಮಾತಾಡೋದು. ಅದಕ್ಕೆ ನೀವು ಕಟ್ ಮಾಡಿ ಹಾಕಿರ್ತೀರಾ. ಯಾಕೆ ನೀವು ಸುಮ್ಮನೆ ಕೂತ್ಕೊಳ್ಳೋದು, ಮತ ಪಚ್ಬಿಟ್ಟು ಬೆಂಕಿ ಹಚ್ಚಿರ್ತೀರ. ಅದಿರಲಿ, ಏನು ಮಾಡೋಕ್ಕಲ್ಲ, ನಿಮ್ಮ ವೃತ್ತಿ. ನಿಮ್ಗೆ ಒಳ್ಳೇದಾಗಲಿ. ನಮ್ಮ ಚಿತ್ರದ ಬಗ್ಗೆ ಆಮೇಲೆ ನಮ್ಮ ದಯವಿಟ್ಟು ಉದಯ ಮೆಹ್ತಾರ್ ಬನ್ನಿ. ಉದಯ ಮೆಹ್ತಾರ್ ದಯವಿಟ್ಟು ಇದ್ರ ಬಗ್ಗೆ ನಾವು ನಿರ್ಮಾಪಕರ ಬಗ್ಗೆ ಇದೆಲ್ಲ ಭಾರಿ ಹೆಚ್ಚಿಗೆ ನಾನು ಅದ್ರಲ್ಲಿ ಹಾಕ್ಕೊಡ್ತೀನಿ. ಕೂತ್ಕೊಳ್ಳಿ ಸರ್. ಇಲ್ಲಿ ನಾನಲ್ಲ, ನಾವು ಅಷ್ಟೇ ಮುಖ್ಯ. ನಾವು ಇದ್ರ ಬಗ್ಗೆ ಹೇಳಿ ಸರ್. ಈಗ ಇದು ಶುರುವಾದಾಗಿದ್ದಾನು ನಾವು ಕೇಳಿರೋದು ಅಪಾಲಜಿ ಅಲ್ಲ, ಯಾರ ಹೆಸರು ಹೇಳಿ ಅಂತ ಅಷ್ಟೇ ಕೇಳಿದ್ದು ಅವತ್ತು. ಆಮೇಲೆ ಇದಕ್ಕೆ ಎಲ್ಲರೂ ನಮ್ಮ ಸಮುದಾಯ ಅನ್ನೋದು, ಇದು ಕಮ್ಯುನಿಟಿ ಪ್ರೊಡ್ಯೂಸರ್ಸ್ ಅನ್ನೋದು ಯಾರೋ ಒಬ್ಬರಿಗೆ ಹೇಳಿದ್ರು ಅದು ಒಬ್ಬರು ಅಂತ ಐಡೆಂಟಿಫೈ ಆಗುತ್ತೆ. ಇದು ನಾನಿವಾಗ ಅವ್ರಿಗೆ ಹೇಳೇ ಇಲ್ಲ, ಒಂದು ಪ್ರವರ್ ಬೇಡದೆ ಕೋರ್ಟ್ ಹೇಳಿದೆ ಅಂತ ಅವರು ಅದನ್ನು ಹೇಳ್ಕೊಂಬರ್ತಾ ಇದ್ದಾರೆ. ಆಮೇಲೆ ಕೆಲವು ನಿರ್ಮಾಪಕರು ಬಾಯಲ್ಲಿ ಕೇಳಿದ್ದೀನಿ ಅಂತಾರೆ. ಅದೇ ಯಾರು ಅಂತನಾರ ಹೇಳ್ಬಿಟ್ರೆ ಏನಾಗುತ್ತೆ, ಕ್ಲೋಸ್ ಆಗುತ್ತೆ ಮ್ಯಾಟ್ರು. ಈಗ ಇದು ಇಷ್ಟವರೆಗೂ ಬರೋ ಅವಶ್ಯಕತೆ ಇರಲಿಲ್ಲ. ಅದು ಅವ್ರು ಬಾಯಿ ತಪ್ಪು ಹೇಳಿದ್ದಾರೆ, ಅದು ಹೇಳ್ಕೊಡ್ದಾಗಿದ್ದನ್ನ ಹೇಳಿದ್ದಾರೆ ಅನ್ನೋದೇ ಎಲ್ಲರಿಗೂ ನೋವಾಗಿರೋದು. ಈಗಲೂ ಕಾಲ ಮಿಂಚಿಲ್ಲ, ಬಂದು ಅವರು ಅದನ್ನು ಕ್ಲಾರಿಫಿಕೇಶನ್ ಕೊಡಲಿ, ಏನೋ ಯಾರು ಅಂತ ಅಷ್ಟೇ. ಈಗ ಅದನ್ನು ನಾನು ಪ್ರಾವರ್ ಬೇಡದೆ, ಇದಕ್ಕೋಸ್ಕರ ಹೇಳಿದೆ ಅಂತ ಅವರು ಅದನ್ನು ಬೇರೆ ರೀತಿ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಈಗ
ಆಮೇಲೆ ಎಲ್ಲ ನಿರ್ಮಾಪಕರುಗಳು ನಾವು ನಮ್ಮದೇ ಆದ ಸ್ವಾಭಿಮಾನ ಇದೆ. ನಾವು ಎಷ್ಟು ಕಷ್ಟ ಸುಖನೋ ಸಿನಿಮಾ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ಯಾರಿಗೇನು ಅನ್ನೋದು ಏನು ನೋವಾಗುತ್ತೆ, ಏನು ಇದಾಗುತ್ತೆ ಅನ್ನೋದು ನಮಗಿಂತ ಜಾಸ್ತಿ ಯಾರು ನೋಡಿಲ್ಲ. ಯಾಕಂದರೆ ಸಿನಿಮಾ ರಿಲೀಸ್ ಆಗೋವರೆಗೂ ಒಂದು ತಾಯಿ ಮಗು ಎತ್ತಾಚೆ ಕಳಿಸೋಷ್ಟು ಸಂಕಟ ನಾವು ಪಡ್ತೀವಿ. ಯಾರು ಜೊತೆಗಿರಲ್ಲ ಲಾಸ್ಟ್ ರಿಲೀಸ್ ಆದಮೇಲೆ. ಆದರೂ ಕೂಡ ತಿರ್ಗಾ ಒಂದು ಸಿನಿಮಾ ಮಾಡ್ತೀವಿ. ಸೊ ಇದು ಒಂದು ನಮ್ಮ ರೈತರ ಥರ ಒಂದು ಜಾಬ್ ನಾವು ಮಾಡ್ತಾ ಇರೋದು. ಅದಕ್ಕೆ ಯಾಕೆ ರೈತರಿಗೆ ಹೋಲಿಸ್ತೀವಿ ಅಂದರೆ ಬೆಳೆ ಬರುತ್ತೆ ಬರೋಲ್ಲ, ಒಂದ್ಸಲಿ ಕೈ ಕೊಡ್ತಾರೆ ಸೋಲ್ತೀವಿ. ಬಟ್ ಆದರೂ ಚಿತ್ರ ಉದ್ಯಮದಲ್ಲಿ ನಮಗೆ ಈ ಚಿತ್ರ ಇದ್ರ ಮೇಲೆ ಇರೋ ಪ್ರೀತಿಗೆ ಪ್ಯಾಷನ್ಗೆ ನಾವೆಲ್ಲ ಇರೋದು. ಸೊ ಲಾಭ ನಷ್ಟ ಇನ್ನೊಂದು ಲೆಕ್ಕಿಸದೆ ನಾವು ಕೂಡ ಅದೇ ಹೋರಾಟ ಮಾಡಿಕೊಂಡು ಈಗ ಬಂದಿರ್ತೀವಿ. ನಮ್ಮದೇ ಆದ ವೈಯಕ್ತಿಕವಾಗಿ ಜೀವನಗಳಿದೆ. ಈಚೆ ಕಡೆ ಹೋದರೆ ನಮ್ಮನ್ನು ಕೇಳ್ತಾರೆ, ಏನೋ ನೀನು ಕೊಡ್ತೀನೋ ಅಂತಾರೆ. ಇದು ಅನ್ನಿಸ್ಕೋಬೇಕಾ ನಾವು ಅನ್ನೋದು ನಮ್ಮ ಪ್ರಶ್ನೆ. ಅರ್ಥ ಆಯ್ತಾ? ಈಗ ನಮ್ಮ ಸ್ನೇಹ ಬಳಗನೇ ಇರುತ್ತೆ, ನಮ್ಮನ್ನು ಆಡ್ಕೋತಾರೆ. ಇದು ಆಗ್ಕೂಡ್ದು ಅಂದರೆ ನಾನು ಇದು ಎಕ್ಸಾಂಪಲ್ಲು. ನಾಳೆ ಬೇರೆ ಬೇರೆ ರೀತಿ ಬೇರೆ ಬೇರೆ ಜನ ಅವ್ರವ್ರ ವೈಯಕ್ತಿಕ ಫ್ರೀಡಮ್ ಇದೆ ಅಂದ್ಬಿಟ್ಟು ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇದು ಒಂದು ನಮ್ಮ ಚಿತ್ರ ಉದ್ಯಮದಲ್ಲಿ ನಿರ್ಮಾಪಕರಾದವರು ನಮಗೆ ನಮ್ಮ ಘನತೆಗೆ ಯಾರು ದಯವಿಟ್ಟು ಧಕ್ಕೆ ತರಬೇಡಿ. ಯಾಕಂದರೆ ನಾವು ನಿಮ್ಮಂಗೇನೆ ಫ್ಯಾಮಿಲಿ ಇರುತ್ತೆ, ಸ್ನೇಹಿತರಿರ್ತಾರೆ, ನಮ್ಮದೇ ಆದ ಎಲ್ಲ ಇದಕ್ಕೆ ತೊಂದರೆಗಳಾಗುತ್ತೆ. ನಮ್ಗೆ ಅವಮಾನಗಳಾಗಬಾರ್ದು. ನಾವು ಮಾಡ್ತಾ ಇರೋದು ಇಲ್ಲಿ ವೃತ್ತಿ, ಎಲ್ಲರ ಜೊತೆ ಸೇರಿದ್ರೆ ಒಂದು ಸಿನಿಮಾ ಆಗುತ್ತೆ. ಸೊ ಹಂಗಾಗಿ ಬರೀ ನಮ್ಮನ್ನು ಟಾರ್ಗೆಟ್ ಮಾಡಬೇಡಿ ಅನ್ನೋದು ನಾನು ಇದ್ರ ಮುಖಾಂತರ ಕೇಳ್ತೀನಿ. ಆಮೇಲೆ ಜನ ದುಡ್ಡು ಕೊಡೋರು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡೋಕೆ ಬರ್ತಾರೆ. ಸಿನಿಮಾದವ್ರದ್ದು ಏನಂತ ಈ ಥರ ಅಂತಾರೆ. ಆಚಾ ನೋಡಿ, ಇವತ್ತು ನೀವು ನಂಬ್ತಿರ್ಬಿಡ್ತಿರೋ ಚಂದ್ರಚೂಡ್ ವಿಷಯ ನನಗೆ ಗೊತ್ತಿಲ್ಲ. ಸುಮಾರು ಜನ ಅವನ ಜೊತೆಲಿದ್ರು ಎಷ್ಟು ಜನ ಏನೇನು ಕೊಟ್ಟರು ಗೊತ್ತಾ? ಆದರೆ ಪಾಪ ನಾನು ವೈಟ್ ಯಾರ ಫ್ಯಾಮಿಲಿನ ಹಾಳು ಮಾಡ್ಬೋದು ಬೇಕಾಗಿಲ್ಲ. ಅದಾಗೋ ಫಾಸ್ಟ್ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ? ಬೇಡ. ತಪ್ಪು ಒಳ್ಳೇದು ಅದು ಭಗವಂತಕ್ಕೆ ಸೇರಿತು. ನಾವೆಲ್ಲ ಮಾತಾಡ್ತಿರ್ಗೇನು ಅಂದರೆ ಬೇರೆಯವರೆಲ್ಲ ಮನೆಗೆ ರೋಡ್ ಕೇಳಬೇಕು ಅದಕ್ಕೆ ಬೇಕು. ನಾನೇ ಹೇಳಿ ಇಲ್ಲ ಆ ವಿಷಯ ಮಾತಾಡೋದು ನಮಗೆ ಬೇಕಲ್ಲ ಸರ್ ತೆಗ್ದ ಅದು ಅವರು ಇದ್ದಕ್ಕೆ ನಮ್ಮ ಅದು ನನ್ನ ಗುಣ. ಮಾಡಬಾರ್ದು. ಒಳ್ಳೇದಾಗಲಿ ಚಿತ್ರರಂಗದ ಯಾರೇ ಆಗಲಿ ಮುಂದಕ್ಕೆ ದಯವಿಟ್ಟು ಮಾತಾಡಬೇಕಾದ್ರೆ ಗೌರವ ಕೊಡಿ, ಪ್ರೀತಿಸಿ, ನಮ್ಮ ಪ್ರೀತಿ ತಗೊಳ್ಳಿ. ಚಿತ್ರದ ಬಗ್ಗೆ ಗೌರವ ಇಡಿ, ಚಿತ್ರರಂಗದ ಬಗ್ಗೆ ಗೌರವ ಇಡಿ, ನಿರ್ಮಾಪಕರಿಗೆ ಹೆಚ್ಚಿಗೆ ಗೌರವ ಇಡಿ ಅಂತ ನಾನು ಕೇಳ್ತೀನಿ. ನೀವು ಇವತ್ತು ದಯವಿಟ್ಟು ಮಾಧ್ಯಮ ಮಿತ್ರರು ಈ ನಮ್ಮ ಮಾತಿಗೆ ಒಂದು ಕೂಗುಟ್ಟು ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಸಂಘದ ಪರವಾಗಿ, ಕನ್ನಡ ಚಲನಚಿತ್ರ ನಿರ್ಮಾಪಕ ಸಂಘದ ಪರವಾಗಿ ಇದೇ ರೀತಿ ಒಳ್ಳೆ ಕೋಪರೇಷನ್ ಕೊಡಿ. ಆಮೇಲೆ ಯಾರೇ ಏನೇ ಕೊಟ್ಟರು ದಯವಿಟ್ಟು ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಒಂದು ಸತಿ ಕೇಳ್ಕೊಳ್ಳಿ. ಹಾಕಿ ತಪ್ಪಿಲ್ಲ. ನಿಮಗೆಲ್ಲರಿಗೂ ನಿಮ್ಗೆ ಸಂಪೂರ್ಣ ಫ್ರೀಡಮ್ ಇರುತ್ತೆ. ಫ್ರೀಡಮ್ ಇದೆ ಅಂದ ತಕ್ಷಣ ಯಾರು ಹೇಳ್ದ ತಕ್ಷಣ ಅದು ಒಳ್ಳೇದಕ್ಕಿಟ್ಟೋದು ನೀವು ನೋಡ್ದಲ್ಲಿ ಹಾಕ್ಬಿಡ್ತೀರಾ. ಅದು ಜನಗಳು ಯಾಕೆಂದರೆ ವ್ಯವಹಾರ ಮಾಡೋದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇರ್ತಾರೆ. ಅದ್ರ ಮೇಲೆ ಪರಿಣಾಮ ತುಂಬ ಕೆಟ್ಟಾಗಿ ಬೀಳುತ್ತೆ. ಯೋಚನೆ ಮಾಡಿದ್ದ ನಿಮ್ಮಲ್ಲಿ ಮನೆ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದ. ಒಂದು ಲಾಸ್ಟ್ ಕ್ವಶನ್ ಇದೆ. ವಾರಕ್ಕೆ 12 ಸಿನಿಮಾ 13 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿರ್ಮಾಪಕರ ಸಂಘದಿಂದ ಅದಕ್ಕೆ ಏನಾದ್ರು ಕಡಿವಾಣ ಏನಾದ್ರು ಕೊಡುತ್ತಾ? ಯಾಕಂದ್ರೆ ಯಾರಿಗೂ ಡೇಟ್ಗಳು ಸಿಗ್ತಾ ಇಲ್ಲ, ಏನೂ ಸಿಗ್ತಾ ಇಲ್ಲ. ಸುಮ್ಮನೆ 14-15 ಸಿನಿಮಾ ರಿಲೀಸ್ ಆಗಿ ನಿರ್ಮಾಪಕನಿಗೆ ಬಲಿ ಆಗ್ತಾರಲ್ಲ ಅಂತ ಒಂದು ನಾವು ಅದನ್ನ ಉಳ್ಸಕ್ ಹೋಗ್ತೀವಿ. ಅವಾಗ ತಂದು ಪಿಕ್ಚರ್ ಬರ್ಬೋದು. ಅವಾಗ ಏನಾಗುತ್ತದೆ, ಮೊದಲೆಲ್ಲ 100-150 ಸಿನಿಮಾ ಬರ್ತಾಯಿತ್ತು. ಇವಾಗ 300 ಸಿನಿಮಾ ಬರ್ತದೆ. ಅದಕ್ಕೆ ಆಮೇಲೆ ನಾಟ್ ಓನ್ಲಿ ಕನ್ನಡದಲ್ಲಿ 290-300 ಬರ್ತದೆ. ಹೊರ ರಾಜ್ಯದ್ದು ಅದೊಂದು 200 ಬರ್ತಾಯಿದೆ. 500 ಸಿನಿಮಾಗೆ ನಾವು ಪೈಪೋಟಿ ಕೊಡ್ತಾ ಇದ್ದೀವಿ. ದೇವರಣೆಗೂ ನಮಗೆ ಕಣ್ಣಲ್ಲಿ ನೀರು ಬರೋಲ್ಲ, ರಕ್ತ ಬರ್ತದೆ. ಯಾಕೆಂದರೆ ಪುಣ್ಯಾತ್ಮ ಮಾಡ್ತೀವಿ. ಇಂಡಸ್ಟ್ರಿ ಮುಂದಕ್ಕೆ ಏನಾಗುತ್ತೋ ಅಂತ ಗೊತ್ತಾಯ್ತಲ್ಲ. ಆದರೆ ಇಷ್ಟೆಲ್ಲ ಫೇಸ್ ಮಾಡ್ತಾ ಇದ್ದೀವಿ. ಅದು ಆಗಬಾರ್ದು. ಹಾಗೆ ಥಿಯೇಟ್ರುಗಳು ಮುಚ್ತಾವ್ರೆ. ಥಿಯೇಟ್ರವ್ರಿಗೆ ಕಲೆಕ್ಷನ್ ಇಲ್ಲ, ಎಕ್ಸಿಬಿಟ್ರ್ ಇಲ್ಲ, ಡಿಸ್ಟ್ರಿಬ್ಯೂಟರ್ಗಳಿಲ್ಲ. ನಿರ್ಮಾಪಕ ಮಾತ್ರ ಸಾಯ್ತಲೆ ಅವನೇ. ಯಾವ ರೀತಿ ಇದೆ ಅದು? ಯಾವ ರೀತಿ ತೂಕೊಳ್ಬೇಕು? ನಾವು ಕಡಿವಾಣ ಹಾಕೋಕ್ಕಾಗಲ್ಲ. ಆಮೇಲೆ ಇಲ್ಲೇನಂದರೆ ಸಿನಿಮಾ ಏನಾಗ್ಬಿಟ್ಟಿದ್ರೆ ಮೊಬೈಲಲ್ಲೂ ಶೂಟ್ ಮಾಡ್ತಾನೆ, 5D ಕ್ಯಾಮ್ರಾ ಶೂಟ್ ಮಾಡ್ತಾನೆ, ಅದು ಅಂದೇನೋ ಅಂತಾನೆ, ಯೂಟ್ಯೂಬರ್ ಮಾಡ್ತಾನೆ. ನಾವೇನು ಹೇಳೋಕ್ಕಾಗಲ್ಲ ಅವ್ರಿಗೆಲ್ಲ. ಪಾಪ ಎಲ್ಲರೂ ಆಸೆ ಇರ್ತದೆ. ಹುಡುಗರು ತುಂಬ ಕಾಲೇಜ್ಗೇನೋ ಮಾಡ್ಕೊಂಬರ್ತಾರೆ. ಒಳ್ಳೇದಾಗಲಿ ಐತೆ. ಅದಕ್ಕೆ ಕಂಟೆಂಟ್ ನೋಡಿ. ಕನ್ನಡ ಅಂದರೆ ನೀವು OTT ಮುಟ್ಟಲ್ಲ, ಸ್ಯಾಟಲೈಟ್ ತಗೊಳ್ಳಲ್ಲ, ಡಿಜಿಟಲ್. ನಿರ್ಮಾಪಕರಿಗೆ ದಯವಿಟ್ಟು ಸಾರ್ವಜನಿಕರಿಗೆ ಮನವಿ ಹಾಕ್ತೀನಿ. ಚಿತ್ರರಂಗದಲ್ಲಿ ಯಾವುದೂ ವ್ಯಾಪಾರ ಇಲ್ಲ, ಸ್ಯಾಟಲೈಟ್ ಇಲ್ಲ, ಡಿಜಿಟಲ್ ಇಲ್ಲ, TV ಇಲ್ಲ, ಯಾವುದು ಬರೋಲ್ಲ. ನೀವು ಕಳ್ಕೋಬೇಕು ಸ್ವಲ್ಪ ನೀವು ಹಣೆ ಬಾರ ಇದ್ದರೆ ಬನ್ನಿ, ದುಡ್ಡು ಹಾಕಿ. ಇಲ್ಲಾಂದರೆ ತುಂಬ ಕಷ್ಟ. ಯಾರು ಬೇಕಾದ್ರೂ ಬಂದ್ ಮಾಡೋದು. ಇದು ಫ್ರೀಡಮ್ಮು. ಎಷ್ಟು ಶಕ್ತಿ ಇತ್ತು ಈಜಿ ಮಾಡೋದು. ನಾವೇನು ಹೇಳೋದು? ಯಾಕೆಂದರೆ ಬಂದವರು ಕಳ್ಕೊತಲೆ. ಅವ್ರು ದುಡ್ಡು ಕಳ್ಕೊತಾರೆ, ಮಾನ ಕಳ್ಕೊತಾರೆ, ಏನೋ ಹೇಳ್ಕೊಂಡು ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರಲಿಲ್ಲ.
ಇದನ್ನು ನಾವು ಅದಕ್ಕೆ ಯಾವುದೇ ಒಂದು ಅಸೋಸಿಯೇಷನ್ ಕೇಳಿ ಯಾವ ರೀತಿ ಮಾಡಬೇಕು ಅಂತ ಮುಂದಕ್ಕೆ